ಜೈ ಗುರುದೇವ್. ನನ್ನ ದಿವಸ ನಾವು ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಮುಂದುವರೆದು ಪಂಚಕೋಶ ಶುದ್ಧೀಕರಣದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಎಲ್ರಿಗೂ ಆರೋಗ್ಯ ಬೇಕಾಗಿದೆಯಲ್ಲ? ಬೇಕಾಗಿದೆ. ಏನು ಆರೋಗ್ಯ ಅಂದ್ರೆ? ಆರೋಗ್ಯ ಅಂದ್ರೆ ಏನು? ಬೇಗ ಬೇಗ ಉತ್ತರ ಕೊಡಿ. ಆರೋಗ್ಯ ಅಂದ್ರೆ ಏನು? ಆರೋಗ್ಯ ಒಬ್ಬೊಬ್ರೆ ಮಾತಾಡಿ. ದೇಹ ದೇಹ ಮನಸ್ಸು ಎರಡು ಹೆಲ್ದಿ ಆರೋಗ್ಯದಿಂದ ಇರುವುದು, ಯಾವುದೋ ಕಾಯಿಲೆಗಳು ಬರದಂತೆ, ನೋವು ದುಃಖ ಇರ್ಲಾರ್ದಂಗೆ ಇರುವುದು ಆರೋಗ್ಯ ಗುರುಜಿ. ವೆರಿ ಗುಡ್. ಆರೋಗ್ಯ ಅಂದ್ರೆ ಏನು? ದೇಹ ಮತ್ತು ಮನಸ್ಸು ಉಲ್ಲಾಸವಾಗಿ, ಆನಂದವಾಗಿ, ಸಂತೋಷವಾಗಿ, ಖುಷಿಯಾಗಿ ಎಷ್ಟೇ ಕೆಲಸ ಮಾಡಿದ್ರು ಶರೀರಕ್ಕೆ ಸುಸ್ತಾಗದೆ, ಏನೇ ಸಮಸ್ಯೆಗಳು ಬಂದ್ರು ತಲೆಗೆ ಹಚ್ಕೊಳ್ಳದೆ, ಮನಸ್ಸಿಗೆ ಹಚ್ಕೊಳ್ಳದೆ ಇದ್ರೆ ಆರೋಗ್ಯ ಅಂತ ಹೇಳ್ತಾ ಇದ್ರಲ್ವಾ? ವೆರಿ ಗುಡ್, ವೆರಿ ಗುಡ್. ಆಮೇಲೆ ಇನ್ನೇನು ಆರೋಗ್ಯ ಅಂದ್ರೆ? ಆರೋಗ್ಯ ಅಂದ್ರೆ ಇನ್ನೇನು? ಅಷ್ಟೇ ಗೊತ್ತಿರೋದು? ಓಕೆ, ಹೇಳಿ ಅಮ್ಮ. ಸಂತೋಷವಾಗಿರೋದು. ಯಾವಾಗ್ಲೂ ಸಂತೋಷವಾಗಿರೋದಕ್ಕೆ ಆರೋಗ್ಯ ಅಂತ ಹೇಳ್ತೀವಿ. ಆನಂದವಾಗಿರೋದು. ಅದೇ ಮತ್ತೆ ಆನಂದವಾಗಿ ತೃಪ್ತಿಯಿಂದ ಇರೋದಕ್ಕೆ ಇರೋದಕ್ಕೆ ಆರೋಗ್ಯ ಅಂತ ಹೇಳ್ತೀವಿ. ಓಕೆ, ನಾವು ಏಕೆ ಆರೋಗ್ಯವಾಗಿರಬೇಕು? ಇದು ಇನ್ನೊಂದು ಪ್ರಶ್ನೆ. ನಾವು ಏಕೆ ಆರೋಗ್ಯವಾಗಿರ್ಬೇಕು? ಫಸ್ಟ್ ಅದು ಗೊತ್ತಿರ್ಬೇಕಲ್ವಾ, ನಾವು ಯಾಕೆ ಆರೋಗ್ಯವಾಗಿರ್ಬೇಕು ಅಂತ. ಹೇಳಿ, ಯಾಕೆ ಆರೋಗ್ಯವಾಗಿರ್ಬೇಕು? ನಮ್ಮ ಕೆಲಸಗಳನ್ನ ನಾವೇ ಸ್ವತಃ ಮಾಡ್ಕೋವಂಗ ಇರುವುದು ಗುರುಜಿ. ನಮ್ಮ ಕೆಲಸಗಳನ್ನ ನಾವೇ ಸ್ವಯಂ ಆಗಿ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಆರೋಗ್ಯ ಮೊದಲು ಚೆನ್ನಾಗಿರ್ಬೇಕು. ವೆರಿ ಗುಡ್, ಚೆನ್ನಾಗಿ ಹೇಳಿದ್ರಿ. ನೆಕ್ಸ್ಟ್ ಯಾರು ಹೇಳ್ತೀರಾ? ಅದು ಬಿಟ್ಟು ಹೇಳಿ. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳೋದಿದೆಯಾ ಆರೋಗ್ಯದ ಬಗ್ಗೆ? ನಾವು ಏಕೆ ಅಂದ್ರೆ, ನಾನು ಏಕೆ ಆರೋಗ್ಯವಾಗಿರ್ಬೇಕು? ಅಷ್ಟೇ ಗೊತ್ತಿರೋದು? ನಾವು ಆರೋಗ್ಯದಿಂದ ಇದ್ರೆ ಕೊನೆವರೆಗೂ ನಾವ್ ಏನ್ ಬೇಕಾದ್ರೂ ಸುಖ ಬರ್ಲಿ ದುಃಖ ಬರ್ಲಿ ನೆಮ್ಮದಿಯಾಗಿ ಅನುಭವಿಸ್ಬೋದು. ಆದ್ರೆ ಮನಸ್ಸು ಮಾತ್ರ ಯಾವಾಗ್ಲೂ ಸಂತೃಪ್ತಿಯಿಂದ ಸಮಾಧಾನವಾಗಿದ್ರೆ ಎಲ್ಲವೂ ಆನಂದವಾಗಿರುತ್ತೆ ಗುರುಗಳೇ. ವೆರಿ ಗುಡ್, ತುಂಬಾ ಸಂತೋಷ. ನಾವ್ ಯಾಕಪ್ಪ ಆರೋಗ್ಯವಾಗಿರ್ಬೇಕು ಅಂದ್ರೆ, ಮೊದಲನೇದಾಗಿ ನೀವ್ ಹೇಳಿದ್ರಲ್ಲ, ನನ್ನ ಕೆಲಸಗಳು ನಾನು ಮಾಡ್ಕೊಳೋದಿಕ್ಕೆ ಅಂದ್ರೆ, ನಾನು ಆರೋಗ್ಯವಂತವಾಗಿದ್ರೆ ನನ್ನನ್ನು ನಾನು ಮೊದಲನೇದಾಗಿ ನೋಡ್ಕೊಬಹುದು. ಎರಡನೇದಾಗಿ ನಾನು ಆರೋಗ್ಯವಾಗಿದ್ರೆ ನನ್ನ ಕುಟುಂಬಕ್ಕೆ ಅದರಿಂದ ಸಹಾಯ ಆಗುತ್ತೆ. ಎಸ್ ಆರ್ ನೋ? ನನ್ನ ಕುಟುಂಬ ಚೆನ್ನಾಗಿರುತ್ತೆ ಇಲ್ವಾ? ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಆರೋಗ್ಯವಾಗಿರ್ಬೇಕು. ನನ್ನ ಕುಟುಂಬದಲ್ಲಿರೋ ಪ್ರತಿಯೊಬ್ರು ಹೇಗಿರ್ಬೇಕು? ಆರೋಗ್ಯದಿಂದ ಇರಬೇಕು. ಇಷ್ಟೇ ಅಲ್ಲ, ನಾನು ಆರೋಗ್ಯದಿಂದ ಇದ್ರೆ ಇಡೀ ನನ್ನ ರಾಜ್ಯಕ್ಕೂ ಅದು ತುಂಬಾ ಒಳ್ಳೆಯದು. ಬರೀ ನನ್ನ ರಾಜ್ಯಕ್ಕೆ ಅಷ್ಟೇ ಅಲ್ಲ, ನನ್ನ ದೇಶಕ್ಕೆ ಸಹ ತುಂಬಾ 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 ಇಂಪಾರ್ಟೆಂಟ್. ದೇಶಕ್ಕೆ ಸಂಪತ್ತು. ನನ್ನ ಆರೋಗ್ಯ ಬರೀ ನನಗಷ್ಟೇ ಅಲ್ಲ, ನನ್ನ ಮನೆಗಷ್ಟೇ ಅಲ್ಲ, ಇಡೀ ನನ್ನ ದೇಶಕ್ಕೆ ಸಂಪತ್ತು. ಆರೋಗ್ಯವಂತ ವ್ಯಕ್ತಿಗಳಿದ್ರೆ ಆ ದೇಶ ಹೇಗಿರುತ್ತೆ? ಸುಭಿಕ್ಷವಾಗಿರುತ್ತೆ, ಸಂತೃಪ್ತಿಯಿಂದ ಇರ್ತದೆ, ಜೊತೆಗೆ ಸಂಪತ್ತು ಭರಿತವಾಗಿರುತ್ತೆ. ಅದಕ್ಕೋಸ್ಕರ ನನ್ನ ಆರೋಗ್ಯ ನನಗಷ್ಟೇ ಅಲ್ಲ, ನನ್ನ ರಾಜ್ಯಕ್ಕಷ್ಟೇ ಅಲ್ಲ, ನನ್ನ ದೇಶಕ್ಕೂ ತುಂಬಾ ಇಂಪಾರ್ಟೆಂಟು.
ನಾನು ದೇಶ ಚೆನ್ನಾಗಿರ್ಬೇಕಂದ್ರೆ ನನ್ನ ಆರೋಗ್ಯನ ಚೆನ್ನಾಗಿರ್ಬೇಕು. ನಾನು ಮೀನ್ಸ್ ಎಲ್ಲರೂ ಚೆನ್ನಾಗಿರ್ಬೇಕು. ಫಸ್ಟ್ ನಾನು ಚೆನ್ನಾಗಿದ್ರೆ ಆಮೇಲೆ ನನ್ನ ಕುಟುಂಬ, ನನ್ನ ರಾಜ್ಯ, ದೇಶ ಎಲ್ಲವನ್ನೂ ಚೆನ್ನಾಗಿಟ್ಕೊಳ್ಳೋದಷ್ಟು ಜವಾಬ್ದಾರಿ ನನಗೆ ಬರುತ್ತೆ. ಈಗ ಆರೋಗ್ಯ ಅಂದ್ರೆ ಇಷ್ಟೊತ್ತು ನೀವು ಹೇಳಿದ್ರಿ, ಒಂದು ಶರೀರ ಚೆನ್ನಾಗಿರ್ಬೇಕು, ಎರಡನೇದು ಮನಸ್ಸು ಚೆನ್ನಾಗಿರ್ಬೇಕು. ಸಾಕ ಇವೆರಡು ಚೆನ್ನಾಗಿದ್ರೆ, ಮನಸ್ಸು ಮತ್ತು ಶರೀರ ಎರಡು ಆರೋಗ್ಯ ಚೆನ್ನಾಗಿದ್ರೆ ಸಾಕ? ಟೋಟಲಿ ಆಗಿ 5 ತರದ ಆರೋಗ್ಯ ಬೇಕು ನಮ್ಗೆ. ಎಷ್ಟು ತರದ ಆರೋಗ್ಯ ಬೇಕು? 5 ತರದ ಆರೋಗ್ಯ ಚೆನ್ನಾಗಿದ್ರೆ ಆಗ ಮನುಷ್ಯ 100% ಆರೋಗ್ಯವಂತ ಅಂತ ಹೇಳ್ತಾರೆ. ನಮ್ಮ ಯೋಗದಲ್ಲಿ ವಿದೇಹದ ಅನುಭವ ಆದ್ರೆ ಮನುಷ್ಯ ಸಂಪೂರ್ಣ ಆರೋಗ್ಯವಂತ ಅಂತ ಹೇಳಿ. ವಿದೇಹದ ಅನುಭವ ಅದು ಹೇಗೆ ಅಂದ್ರೆ, ಈಗ ಎಕ್ಸಾಂಪಲ್ ನಿಮ್ಗೆ ಪ್ರತಿದಿನ ನಿಮ್ ಬಾಯಲ್ಲಿ ಅಲ್ಲಿದೆಯಾ ಇಲ್ವಾ? ಇದೆ. ಅಲ್ಲಿದೆ ಅಂತ ಏನದು ಅನ್ಸುತ್ತಾ ನಿಮ್ಗೆ? ಬೆಳಗಿಂದ ಸಾಯಂಕಾಲ ಬಾಯಲ್ಲಿ ಅಲ್ಲಿದೆ ಅಂತ ಅನ್ಸುತ್ತಾ? ಇಲ್ಲ ಗುರುಜಿ, ಏನ ಅನ್ಸಲ್ಲ. ಅದೇ ನೋವು ಬಂದ್ರೆ ಅವಾಗ ನಿಮಗೆ ಅನ್ಸುತ್ತೆ ಗುರುಜಿ. ಶರೀರ ಎಲ್ಲ ಗೊತ್ತಿರಲ್ಲ, ಬರೇ ಅಲ್ಲೇ ನೋವು ಜಾಸ್ತಿ ಇರ್ತದೆ. ಹಾಗೆ ನಮಗೆ ಶರೀರ ಇದೆ ಅನ್ನೋ ಅನುಭವನೇ ವಿದೇಹದ ಅನುಭವ. ಶರೀರನೇ ಇಲ್ಲ ಅನ್ನೋ ರೀತಿ ಅನುಭವ ಆಗುತ್ತಲ್ಲ, ಅದಕ್ಕೆ ವಿದೇಹದ ಅನುಭವ ಅಂತ ಹೇಳಿ. ಈ 5 ತರದ ಆರೋಗ್ಯ ಯಾವ್ದಪ್ಪ ಅಂದ್ರೆ, ಒಂದು ಮೊದಲನೇದು ಶಾರೀರಿಕ ಆರೋಗ್ಯ, ಫಿಸಿಕಲ್ ಬಾಡಿ ಅಂತ ಹೇಳ್ತಾರೆ. ಶಾರೀರಿಕ ಆರೋಗ್ಯ, ಫಿಸಿಕಲ್ ಬಾಡಿ, ಇದು ಒಂದು. ಎರಡನೇದಿದೆ, ವೆರಿ ಇಂಪಾರ್ಟೆಂಟ್, ಮಾನಸಿಕ ಆರೋಗ್ಯ ಅಂತ ಹೇಳ್ತಾರೆ. ಅಂದ್ರೆ ಮೆಂಟಲ್ ಹೆಲ್ತ್ ಅಂತ ಹೇಳ್ತಾರೆ. ಎರಡನೇದು ಯಾವ್ದು ಚೆನ್ನಾಗಿರ್ಬೇಕು? ಮೆಂಟಲ್ ಹೆಲ್ತ್, ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು. ಮೂರನೇದಿದೆ ಸಾಮಾಜಿಕ ಆರೋಗ್ಯ. ಯಾಕಂದ್ರೆ ನಾವು ಸಮಾಜದ ಜೊತೆ ಬದುಕ್ತಾ ಇದ್ದೀವಿ. ಸಮಾಜದಲ್ಲಿ ನಾನು ಹೇಗಿದ್ದೀನಿ, ಆ ಸಮಾಜದ ಆರೋಗ್ಯ ತುಂಬಾ. ಸಾಮಾಜಿಕ ಆರೋಗ್ಯ, ಸೋಷಿಯಲ್ ಹೆಲ್ತ್ ಅಂತ ಕರೀತಾರೆ. ಸೋಷಿಯಲ್ ಹೆಲ್ತ್ನು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನಾಲ್ಕನೇದು ಎಮೋಷನಲ್ ಹೆಲ್ತ್, ಭಾವನಾತ್ಮಕ ಆರೋಗ್ಯ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕುಟುಂಬ ಚೆನ್ನಾಗಿರಬೇಕು. ಮೊದಲಕ್ಕೆ ಯಾಕಪ್ಪ ಅಷ್ಟು 50 ಜನ, 60 ಜನ, 100 ಜನ ನೋಡಿದ್ರಲ್ಲ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಹಳ್ಳಿಗಳ ಕಡೆ 100 ಜನ, 120 ಜನ ಒಂದೊಂದು ಕುಟುಂಬದಲ್ಲಿ ಇರ್ತಾ ಇದ್ರು. ಯಾಕೆ? ಅವಾಗ ಭಾವನೆಗಳು ತುಂಬಾ ಚೆನ್ನಾಗಿರ್ತಾ ಇತ್ತು. ಇವಾಗ ಏನಾಗ್ಬಿಟ್ಟಿದೆ, ನಮ್ಮ ಭಾವನೆ ಏನು? ನಾನು ನನ್ನ ಹೆಂಡತಿ ಮಗಳು ಅಷ್ಟೇ. ಅಪ್ಪ ಅಮ್ಮನ ಕೂಡ ಎಲ್ಲಿಗೆ ತಗೊಂಡೋಗು? ಎಲ್ಲಿರ್ಬೇಕು ಅಪ್ಪ ಅಮ್ಮ? ಇಂಗ್ಲಿಷ್ ಫೀಲಿಂಗ್ಸ್ ಎಲ್ಲ ಫೀಲಿಂಗ್ಸ್ ಎಮೋಷನಲ್ ಭಾವನಾತ್ಮಕ ಆರೋಗ್ಯ. ತಾಯಿ ತಂದೆ ಆಶ್ರಮಗಳಲ್ಲಿ ಬಿಡ್ತಾರೆ, ಅವರ ಹೆಂಡತಿ ಗಂಡ ಮಕ್ಕಳು ಮನೇಲಿ ಇರ್ತಾರೆ. ತಂದೆ ತಾಯಿ ಆಶ್ರಮದಲ್ಲಿ ಇಟ್ಟು ಹೆಂಡತಿಗೆ, ಯಾಕಂದ್ರೆ ಭಾವನೆಗಳೇ ಹಂಗಾಗ್ಬಿಟ್ಟಿದೆ. ಅದಕ್ಕೆ ಆ ಭಾವಗಳು ಶುದ್ಧ ಇರಬೇಕು, ಭಾವಶುದ್ಧಿ ಅಂತ ಹೇಳುದು. ಭಾವನಾತ್ಮಕ ಗುರುಜಿ 40 ಜನ ಇದೀವಿ ನಮ್ಮ ಮನೆಯಲ್ಲಿ. ವೆರಿ ಗುಡ್, ವೆರಿ ಗುಡ್, ಕಂಗ್ರಾಚುಲೇಷನ್. ಎಲ್ಲ ಒಟ್ಟು ಕುಟುಂಬನ ವೆರಿ ಗುಡ್. ಒಟ್ಟು ಕುಟುಂಬನ ಒಂದ್ಸಾರಿ ಬರ್ತೀವಮ್ಮ, ನಿಮ್ ಮನೆಗ್ ಬರ್ತೀವಿ. ಅಲ್ಲೇ ನಿಮ್ಮ ಊರ ಹತ್ರನೇ ಇವ್ರದೊಂದು ಮನೆ ಇದೆ, ಏನು ವಸುಡ್ಯ ಅಂತ ಕೇಳಿದ್ರಲ್ಲ? ವಸುಡ್ಯ, ಚೇಳೂರ್ ಹತ್ರ ವಸುಡ್ಯ, ಅಲ್ಲೊಂದು ಮನೆ ಇದೆ. 120 ಜನ ಇದ್ರು. ನಾನು ಕ್ಲಾಸ್ ಮಾಡಿದಾಗ ಆ ಮನೆಯಲ್ಲಿ 120 ಜನ ಇದ್ರು. ಒಂದೊಂದು ಬ್ಯಾಚ್ಗೆ 10 ರಿಂದ 15 ಜನ ಬರೋರು ಆ ಮನೆಯಿಂದ. 10 ರಿಂದ 15 ಜನ, 120 ಜನ ಇದ್ರು. ಕರೆಕ್ಟ್. 120 ಜನದ ಕ್ಲಾಸ್ ಆಗೋಯ್ತು ಅವ್ರ ಮನೆಯಲ್ಲಿ. 120 ಜನದ ಕ್ಲಾಸ್ ಆಯ್ತು. ಒಂದೊಂದು ಬ್ಯಾಚ್ಗೆ 8 ಜನ ಬರೋರು. ಹಾಗೆ 2 ಊರಲ್ಲಿ ಫ್ಯಾಮಿಲಿ ಇದ್ದಾರೆ, ಮ್ಯಾನೇಜ್ಮೆಂಟ್ ಅವರೇ. ಕರೆಕ್ಟ್ ಕರೆಕ್ಟ್. 2 ಊರಲ್ಲ, ಚಾಕ್ವೆಲ್ ಒಂದು ಫ್ಯಾಮಿಲಿ ಇದೆ. ಈ ಕಡೆ ಚಾಕ್ವೆಲ್ ಹತ್ರ ಒಂದು ಫ್ಯಾಮಿಲಿ ಇದೆ. ಇಲ್ಲಿ ವಸುಡ್ಯದಲ್ಲಿ ಒಂದು ಫ್ಯಾಮಿಲಿ ಇದೆ. ಚಾಕ್ವೆಲ್ ಅಲ್ಲೂ ಕ್ಲಾಸ್ ಮಾಡಿದ್ದೆ. ಓಕೆ, ಇರ್ಲಿ. 7 ಜನ ಗುರುಜಿ. 7 ಜನ ಏನೋ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಇದೆ. 7 ಜನ ಅಣ್ಣ ತಮ್ಮ. ಓಕೆ, ವೆರಿ ಗುಡ್.
ಈಗ 4ನೇದು ಭಾವನಾತ್ಮಕ ಆರೋಗ್ಯ. ಈ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಕುಟುಂಬಗಳು ಚೆನ್ನಾಗಿರ್ತದೆ. ಭಾವನಾತ್ಮಕ ಆರೋಗ್ಯ ಚೆನ್ನಾಗಿದ್ರೆ ಸಾಮಾಜಿಕ ಆರೋಗ್ಯ ಚೆನ್ನಾಗಿರ್ತದೆ. ಹಲೋ ಸಾಮಾಜಿಕ ಆರೋಗ್ಯ ಚೆನ್ನಾಗಿದ್ರೆ ಹಲೋ ವರದರಾಜ್ ಅವ್ರು ಆಫ್ ಮಾಡ್ಕೊಳ್ಳಿಪ್ಪ, ಕ್ಯಾಮ್ರಾ ಮೈಕ್ ಆಫ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ. ಸರ್ ಅದೇ ರೀತಿ 5ನೇದಿದೆ, ಯಾವ್ದಪ್ಪ ಅಂದ್ರೆ ಸ್ಪಿರಿಚುವಲ್ ಹೆಲ್ತ್ ಅಂತ ಹೇಳ್ತೀವಿ, ಆಧ್ಯಾತ್ಮಿಕ ಆರೋಗ್ಯ. ಇದು ಮನುಷ್ಯನಿಗೆ ತುಂಬಾ 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 ಇಂಪಾರ್ಟೆಂಟ್. ತುಂಬಾ ಜನ ಅಂದ್ಕೊಳ್ತಾರೆ ಸ್ಪಿರಿಚುವಲ್ ಹೆಲ್ತ್ ನಮ್ಗೆ ಆಧ್ಯಾತ್ಮ ಯಾವಾಗ, ಎಲ್ಲ ವಯಸ್ಸಾಗೋದ್ಮೇಲೆ ಬೇಕು. ಆಕ್ಚುಲಿ ವಯಸ್ಸಾದ ಮೇಲೆ ನಮ್ಗೆ ಚಿಕ್ಕ ವಯಸ್ಸಿಂದ ಆಧ್ಯಾತ್ಮ ಜೊತೆಯಲ್ಲಿ ಬೆಳೆದು ಬಿಟ್ರೆ ಈ ಉಳಿದ ಆರೋಗ್ಯಗಳೆಲ್ಲ ತುಂಬಾ ಚೆನ್ನಾಗಿರ್ತವೆ. ಈ 5 ಚೆನ್ನಾಗಿರ್ಬೇಕು, ಒಂದು ಜಾಸ್ತಿ ಒಂದು ಕಡಿಮೆ ಅಂತಲ್ಲ. 5 ಚೆನ್ನಾಗಿದ್ರೇನೆ ಮನುಷ್ಯನ ಆರೋಗ್ಯ ಚೆನ್ನಾಗಿರೋದು. ಈ 5 ಆರೋಗ್ಯಗಳನ್ನ ಸರಿ ಮಾಡ್ಕೊಳ್ಳೋದು ಹೇಗೆ? ನಮ್ಗೆ ಹಾಸ್ಪಿಟ್ಲ್ಗೆ ಹೋದ್ರೆ ಒಂದು ಆರೋಗ್ಯ ನೋಡ್ತಾರೆ, ಯಾವುದು? ಹಾಸ್ಪಿಟ್ಲ್ಗೆ ಹೋದ್ರೆ ಯಾವ ಆರೋಗ್ಯ ನೋಡ್ತಾರೆ? ಫಿಸಿಕಲ್ ಹೆಲ್ತ್ ನೋಡ್ತಾರೆ. ಫಿಸಿಕಲ್ ಹೆಲ್ತ್ ನೋಡ್ತಾರೆ. ಫಿಸಿಕಲ್ ಹೆಲ್ತ್ ಒಂದು ನೋಡ್ತಾರೆ. ಆದ್ರೆ ಉಳಿದ ಹೆಲ್ತ್ ನೋಡ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು? ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಉಳಿದ ಹೆಲ್ತ್ಗಳು ಎಲ್ಲಿ ಸರಿ ಮಾಡ್ತಾರೆ ತಿಳ್ಕೊಳ್ಳೋಣ. ಇದಕ್ಕೆ ಹೇಳ್ತಾರೆ ಈ 5 ತರದ ಹೆಲ್ತ್ ಚೆನ್ನಾಗಿರ್ಬೇಕು. 5 ತರದ ಹೆಲ್ಪ್ನ ಸರಿ ಮಾಡ್ಕೊಬೇಕು ಅಂದ್ರೆ ವೆರಿ 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 ಇಂಪಾರ್ಟೆಂಟ್ ಪಂಚಕೋಶ ಶುದ್ಧೀಕರಣಗಳು ಮಾಡ್ಕೊಂಡು. ಏನ್ ಮಾಡ್ಕೊಬೇಕು? ಪಂಚಕೋಶ ಶುದ್ಧೀಕರಣ. ಏನು ಪಂಚಕೋಶ ಶುದ್ಧೀಕರಣ ಅಂದ್ರೆ? ಪಂಚಕೋಶ ಶುದ್ಧೀಕರಣ ಯಾರು ಹೇಳ್ತೀರಾ? ಪಂಚಕೋಶ ಶುದ್ಧೀಕರಣ ಅಂದ್ರೆ ನಾನು ಹೇಳಿದ್ದೀನಲ್ಲ ಯಾವ್ಯಾವ್ದು ಪಂಚಕೋಶಗಳು ಅಂತ. ಸ್ವಲ್ಪ ನಿಮ್ ಜ್ಞಾಪಕಿಲ್ಲ ಅನ್ಸುತ್ತೆ, ಇನ್ನೊಂದ್ಸಲ ತಿಳ್ಕೊಳ್ಳಿ. ಮೊದಲನೇದು ಅನ್ನಮಯ ಕೋಶ, ಎರಡನೇದು ಪ್ರಾಣಮಯ ಕೋಶ, ಮೂರನೇದು ಮನೋಮಯ ಕೋಶ, 4ನೇದು ವಿಜ್ಞಾನಮಯ ಕೋಶ, 5ನೇದು ಆನಂದಮಯ ಕೋಶ. ಈ 5 ಕೋಶಗಳು ಶುದ್ಧಿ ಮಾಡಿಕೊಂಡ್ರೆ ಮನುಷ್ಯ 100% ಆರೋಗ್ಯವಂತ ಆಗ್ತಾನೆ. ಅವ್ನಿಗೆ ಯಾವುದೇ ಪ್ರಾಬ್ಲಮ್ಸ್ ಇದ್ರು ಮತ್ತೆ ರಿಜುವಲೇಷನ್ ಆಗುತ್ತೆ. ಅಂದ್ರೆ ಪ್ರಾಬ್ಲಮ್ಸ್ ಎಲ್ಲ ಕೆಲಸ ಅಲ್ವಾ? ಕೆಲಸ ಇದೆಯಾ? ಜೈ ಗುರುದೇವ್. ಆಡಿಬಲ್? ಯಾರಿಗೂ ಕೆಲಸ ಅಲ್ವಾ? ಚೌಡರೆಡ್ಡಿ ಅವ್ರ ಕೆಲಸ ಇದೆಯಾ? ವೆರಿ ಗುಡ್. ಈ 5 ಕೋಶಗಳನ್ನ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ? ತುಂಬಾ ಜನ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಬಾಯಲ್ಲಿ ಹೇಳ್ತಾರೆ, ನೀವು ಪಂಚಕೋಶ ಶುದ್ಧಿ ಮಾಡ್ಕೊಳ್ಳಿ. ಹೇಳಿದ್ನಲ್ಲ ಪಂಚೇಂದ್ರಗಳು ಹಂಗೆ, ಪಂಚೇಂದ್ರಗಳು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಮನುಷ್ಯನ ಜೀವನ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಅದನ್ನ ಹೇಗೆ ಇಟ್ಕೊಳ್ಳೋದು ಅಂತ ಯಾರು ಹೇಳಿ? ಅದನ್ನ ನಾವಿಲ್ಲಿ ಪ್ರಾಕ್ಟಿಕಲ್ ಆಗಿ ಕಲಿತಾ ಹೋಗ್ತೀವಿ. ಈಗ ಮೊದಲನೇದಾಗಿ ಇದು ಅಷ್ಟೇ, ಪಂಚಕೋಶ ಶುದ್ಧೀಕರಣ ಅಷ್ಟೇ. ನಾವು ಪಂಚಕೋಶ ಶುದ್ಧೀಕರಣ ಮಾಡ್ಕೊಬೇಕು, ನಾವೇ ಮಾಡ್ಕೊಂಡು. ನಾನು ದಿವಸ ಎಕ್ಸಾಂಪಲ್ ಕೊಟ್ಟನಲ್ಲ, ಬೈಕ್ ಸರ್ವಿಸ್ 2000 ಕಿಲೋಮೀಟರ್ ಓಡಿದ ಮೇಲೆ ಏನ್ ಮಾಡ್ಬೇಕು? ಸರ್ವಿಸ್ ಮಾಡಿಸ್ಬೇಕು. ಸರ್ವಿಸ್ ಮಾಡಿಸಿಲ್ಲ ಅಂದ್ರೆ ಬೈಕು ಲೈಫ್ ಇಲ್ಲ. ಹಾಗೆ ಆ ಬೈಕ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಆ 2,000 ಕಿಲೋಮೀಟರ್ ಒಂದೊಂದ್ಸರಿ ಸರ್ವಿಸ್ ಹೇಗೆ ಮಾಡಿಸ್ಕೊಂಡು ಹೋಗ್ಬೇಕು, ಮನುಷ್ಯನಿಗೂ ಅಷ್ಟೇ. ಇವತ್ತು ಪಂಚಕೋಶ ಶುದ್ಧೀಕರಣ ಮಾಡ್ಕೊಬೇಕು. ಪಂಚಕೋಶ ಶುದ್ಧೀಕರಣ ಮಾಡ್ಕೊಂಡ್ರೆ ನಿಮ್ ಜೀವನ ತುಂಬಾ ಚೆನ್ನಾಗಿರುತ್ತೆ. ಮೊದಲನೇದು ಅನ್ನಮಯ ಕೋಶ. ಈ ಅನ್ನಮಯ ಕೋಶ ಅಂದ್ರೆ ಶರೀರ, ಕಣ್ಣಕ್ಕೆ ಕಾಣ್ತಕ್ಕಂಥ ಶರೀರ. ಈ 5 ಶರೀರಗಳಿವೆ, ಆದ್ರೆ ಒಂದು ಮಾತ್ರ ಕಣ್ಣಕ್ಕೆ ಕಾಣೋ ಶರೀರ, 4 ನಮ್ಮ ಕಣ್ಣಕ್ಕೆ ಕಾಣ. ಈಗ ಈ ಅನ್ನಮಯ ಕೋಶ ಶರೀರದ ಬಗ್ಗೆ ನೋಡೋಣ. ಅಂದ್ರೆ ನಮ್ಮ ಕಣ್ಣಕ್ಕೆ ಕಾಣುವಂತ ಶರೀರ. ಈ ಶರೀರ ತಾಯಿ ಗರ್ಭದಿಂದ ಬಂದಾಗಿಂದ ಇಲ್ಲಿವರೆಗೂ ಬೆಳೀತಾ ಇದೆಯಾ? ಬೆಳೆಯೋದಕ್ಕೆ ಏನ್ ಕೊಡ್ತಾ ಇದ್ದೀರಾ? ಬೆಳೆಯೋದಿಕ್ಕೆ ಏನ್ ಕೊಡ್ತಾ ಇದ್ದೀರಾ? ಫುಡ್ ಕೊಡ್ತಾರೆ. ಕರೆಕ್ಟ್, ಫುಡ್, ಆಹಾರ ಕೊಡ್ತಾ ಇದೆ. ಅಂದ್ರೆ ಈ ಶರೀರ ಏನ್ರಿಂದ ನಿರ್ಮಾಣ ಆಗಿದೆ?
ಆಹಾರದಿಂದ ಬೆಳವಣಿಗೆ ಆಗ್ತಾ ಇದೆ. ಹೌದಾ? ಆಹಾರ ಕೊಡ್ತಾ ಇದೀವಿ, ಆಹಾರದಿಂದ ಈ ಶರೀರ ಬೆಳವಣಿಗೆ ಆಗ್ತಾ ಇದೆ. ಅದು ನೀವೇನೇ ಕೊಡಿ, ನೀರು ಕೊಟ್ಟರು ಆಹಾರನೇ, ಗಾಳಿ ಕೂಡ ಆಹಾರನೇ. ನೀವು ತಿನ್ನೋ ಮುದ್ದೆ, ಚಪಾತಿ, ರೋಟಿ, ಅನ್ನ ಏನಾದ್ರೂ ತಗೊಳ್ಳಿ, ಎಲ್ಲವೂ ಆಹಾರ. ಇನ್ನು ಕೆಲವು ಕೆಟ್ಟ ಆಹಾರ ಇರ್ತದೆ, ಕೆಲವು ಒಳ್ಳೆ ಆಹಾರ ಇರ್ತದೆ. ಕೆಟ್ಟ ಆಹಾರ ಕೊಟ್ಟರು ಶರೀರ ತಗೊಳುತ್ತೆ, ಒಳ್ಳೆ ಆಹಾರ ಕೊಟ್ಟರು ತಗೊಳುತ್ತೆ. ಅದು ನಿನ್ನ ಮನಸ್ಥಿತಿ ಮೇಲೆ ಇರ್ತದೆ, ಯಾವ್ದು ಕೆಟ್ಟ ಆಹಾರ, ಯಾವ್ದು ಒಳ್ಳೆ ಆಹಾರ, ಯಾವ ಆಹಾರ ಕೊಡಬೇಕು, ಯಾವ ಆಹಾರ ಕೊಡಬಾರ್ದು. ಯಾರ ಮೇಲೆ ಡಿಪೆಂಡ್ ಆಗಿದೆ? ನಿನ್ನ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿದೆ. Correct. ಈಗ ಈ ಶರೀರ ಬೆಳೆದಿದ್ದ ಆಹಾರದಿಂದ, ಹಾಗಾದ್ರೆ ಈ ಶರೀರವನ್ನು ಶುದ್ಧಿ ಮಾಡ್ಬೇಕಾಗಿರೋದು ಏನ್ರಿಂದ? ಈ ಶರೀರವನ್ನ ಶುದ್ಧಿ ಮಾಡ್ಬೇಕಾಗದ ಏನ್ರಿಂದ? ಆಹಾರದಿಂದನೇ ಮಾಡ, ಆಹಾರದಿಂದನೇ ಮಾಡ. ಶರೀರವನ್ನ ಶುದ್ಧಿ ಏನ್ ಮಾಡ್ಬೇಕು? ಆಹಾರದಿಂದನೇ ಮಾಡು. ಈಗ ಇದಕ್ಕೇನಂತೀವಿ ಅಂದ್ರೆ ಅಮೃತ ಆಹಾರ ಅಂತ ಕರೀತೀವಿ. ಈ ಅಮೃತ ಆಹಾರವನ್ನ ತಗೊಂಡು ಶರೀರವನ್ನ ಶುದ್ಧಿ ಮಾಡ್ಕೊಂಡು, ಇದಕ್ಕೆ ಮೊದಲು SSY ಮಾಡೋರು ಸ್ವಲ್ಪ ಜನ ಇದ್ದೀರಾ ಇಲ್ಲಿ? ನಿಮ್ಗೆ SSY ಕ್ಲಾಸ್ ಮಾಡೋವಾಗ ನಿಮ್ಗೆ ಅಮೃತ ಆಹಾರ ತಗೊಳ್ಳೋವಾಗ ಶರೀರ ಹೇಗಿರ್ತಾ ಇತ್ತು? ಭಾರಿ ಹಗುರವಾಗಿರ್ತಾ ಇತ್ತು, ಒಳ್ಳೆ ಭಾರಿ ಹಗುರವಾಗಿರ್ತಾ ಇತ್ತು. ಹಗುರವಾಗಿರ್ತಾ ಇತ್ತು. ನಿಮ್ಗೆ ಎಲ್ಲಾ ತರದ ಚಟುವಟಿಕೆಯಿಂದ ಇರ್ತಿತ್ತು ಗುರುಜಿ. ತುಂಬಾ ಚಟುವಟಿಕೆ ಇದೆ ಇರ್ತಿತ್ತು, ನೆಮ್ಮದಿಯಾಗಿ ನಿದ್ದೆ ಶರೀರ ಬರ್ತಾ ಭಾರ ಇತ್ತು. ಆಗ್ತಾ ಇರ್ಲಿಲ್ಲ, ಸರಿಯ ನಿದ್ದೆ ಕಡಿಮೆ ಬರ್ತಾ ಇತ್ತು. ದಿನ ಪೂರ್ತಿ ಉಲ್ಲಾಸವಾಗಿರ್ತಾ ಇದ್ರಿ ಗುರುಜಿ. ಶರೀರ ಭಾರ ಆಗ್ತಾ ಇರ್ಲಿಲ್ಲ ಅಂದ್ರೆ ಏನು? ಶರೀರ ಹಗುರವಾಗಿರೋದು ಇರೋದು. ಹೌದು. ನಿದ್ದೆ ತುಂಬಾ ಬೆಳಗಿನ ಜಾವ 8 ಗಂಟೆವರೆಗೂ ನಿದ್ದೆ ಮಾಡಕ್ ಬಿಡ್ತಾ ಇರ್ಲಿಲ್ಲ, 5 ಗಂಟೆವರೆಗೂ ಹೌದು. ನಿದ್ದೆ ತುಂಬಾ ಚೆನ್ನಾಗಿ ನಿದ್ದೆ ಆಗೋದು. ಹೌದಾ? ಗುರುಜಿ. ಇದೆಲ್ಲ ಯಾಕೆ ಕಾರಣ? ನಿಮ್ಮ ಒಂದು ಆರೋಗ್ಯವನ್ನ, ಯಾವ ಆರೋಗ್ಯ? ಶರೀರದ ಆರೋಗ್ಯವನ್ನ ಸರಿ ಮಾಡ್ಕೊಬಹುದು. ಅದು ಯಾರ ಕೈಲಿದೆ? ನಮ್ಮ ಕೈಯಲ್ಲೇ ಇದೆ. ಕೈಯಲ್ಲಿ. ಇಲ್ಲಿ ನಾವು ಈ 14 ದಿವಸಗಳ ಕಾಲದಲ್ಲಿ ಕ್ಲಾಸಲ್ಲಿ ಆಹಾರವನ್ನ ಬದಲಾವಣೆ ಮಾಡ್ತಾ ಹೋಗ್ತೀವಿ. ಯಾವುದು ಶರೀರಕ್ಕೆ ಯಾವುದು ಉತ್ತಮವಾದ ಆರೋಗ್ಯನೋ ಆಯಾ ಆಹಾರವನ್ನ ನಾವಿಲ್ಲಿ ಕೊಡ್ತಾ ಹೋಗ್ತೀವಿ. ಇದಕ್ಕೆ ಅಮೃತ ಆಹಾರ ಅಂತ ಕೊಡ್ತೀವಿ. ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಮುಂದೆ ಕ್ಲಾಸ್ಗಳಲ್ಲಿ ಹೇಳ್ತೀವಿ. ಏನು ಫುಡ್ ಕ್ಲಾಸ್ ಅಂತ ಬರ್ತದೆ, ಆ ಫುಡ್ ಕ್ಲಾಸ್ ಅಲ್ಲಿ ಆಹಾರಕ್ಕೆ ಸಂಬಂಧಪಟ್ಟ ಕ್ಲಾಸ್ ಅಲ್ಲಿ ಹೇಳ್ತಾ ಬರ್ತೀವಿ. ಯಾವ ಆಹಾರ ತಿಂದ್ರೆ ಏನ್ ನಷ್ಟ ಆಗುತ್ತೆ, ಯಾವ ಆಹಾರ ತಿಂದ್ರೆ ಏನ್ ಬೆನಿಫಿಟ್ ಆಗುತ್ತೆ. ಆತರ ಬೆನಿಫಿಟ್ ಇರ್ತಕ್ಕಂಥ ಆಹಾರವನ್ನ ರುಚಿಯಾಗಿ ತಗೊಂತೀವಿ. ರುಚಿಯಾದ ಆಹಾರವನ್ನ, ಆರೋಗ್ಯವಂತ ಆಹಾರವನ್ನ ನಾವು ತಗೊಳ್ತಾ ಹೋಗ್ತೀವಿ. ಅದ್ರ ಬಗ್ಗೆ ಆಹಾರ ತಗೊಂಡು ಅನ್ನಮಯ ಕೋಶವನ್ನ ಈ 14 ಡೇಸ್ ಅಲ್ಲಿ ಶುದ್ಧಿ ಮಾಡ್ಕೊಳ್ತೀವಿ. 100% ಶುದ್ಧಿ ಮಾಡ್ತೀವಿ. ಯಾರು ಮಾಡ್ಕೊಳ್ಳೋದು? ನಾನೇ ಮಾಡ್ಕೊಂಡು. ಇನ್ನ ಎರಡನೇ ಒಂದು ಕೋಶ, ಎರಡನೇ ಕೋಶ ಯಾವುದು? ಪ್ರಾಣಮಯ ಕೋಶ. ಏನು ಪ್ರಾಣಮಯ ಕೋಶ ಅಂದ್ರೆ? ಯಾಕಂದ್ರೆ ಇದು ಶರೀರ ಎಲ್ಲಾ ಕಣ್ಣು ಕಡೆ ಕಾಣಿಸ್ತಾ ಇದೆ, ಪ್ರಾಣಶಕ್ತಿ ಇರ್ತದೆ. ಇದ್ರ ಬಗ್ಗೆ ಏನು ನಾವು ನೋಡೋಷ್ಟಿಲ್ಲ. ಪ್ರಾಣಮಯ ಕೋಶ ಅಂದ್ರೆ ಏನು? ಓಕೆ, ಪ್ರಾಣ ಅಂದ್ರೆ ಏನು? 72,000 ನರನಾಡಿಗಿಂತ ಗುರುಜಿ ಪ್ರಾಣಶಕ್ತಿ. ಪ್ರಾಣ ಅಂದ್ರೆ ಏನು? ಉಸಿರು. ಉಸಿರು. ನಾವು ತಗೊಳ್ಳೋ ಆಕ್ಸಿಜನ್ಗೆ ಅದೇ ಪ್ರಾಣವಾಯು. ನೋಡಿ, ನಮ್ಮ ಒಳಗೂ ಗಾಳಿ ಇದೆ, ಹೊರಗಡೆನೂ ಗಾಳಿ ಇದೆ. ಆದ್ರೆ ಹೊರಗಡೆ ಇರೋ ಎಲ್ಲಾ ಗಾಳಿನೂ ತಗೊಳ್ತಾ ಇದೀವ ನಾವು? ಇಲ್ಲ. ಹೊರಗಡೆ ಪ್ರಕೃತಿಯಲ್ಲಿರೋ ಎಲ್ಲಾ ಗಾಳಿ ತಗೊಳ್ತಾ ಇದ್ವಿ? ಇಲ್ಲ. ಏನ್ ಗಾಳಿ ತಗೊಳ್ತಾ ಇದೀವಿ? ಬರೇ ಆಕ್ಸಿಜನ್ ಮಾತ್ರ ತಗೊಳ್ತಾ ಇದ್ದೀವಿ. ನೋಡಿ, ಅದೇ ನೀವು ಹಾಸ್ಪಿಟ್ಲ್ಗೆ ಹೋದ್ರೆ ಆಕ್ಸಿಜನ್ ತಗೊಳ್ಬೇಕಂದ್ರೆ ಗಂಟೆಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಆದ್ರೆ ಪ್ರಕೃತಿನಲ್ಲಿರೋ ಆಕ್ಸಿಜನ್ ಮಿಕ್ಸಿಂಗ್ ಇದೆ, ಸಪರೇಟ್ ಆಗಿ ಏನಿಲ್ಲ. ಆಕ್ಸಿಜನ್ ಪ್ರಕೃತಿನಲ್ಲಿ ಗಾಳಿ ಎಲ್ಲದರಲ್ಲೂ ಮಿಕ್ಸ್ ಇದೆ. ಅಂತ ಮಿಕ್ಸ್ ಇರೋ ಗಾಳಿಯನ್ನ, ಎಲ್ಲಾ ಇರ್ತಕ್ಕಂಥ ಗಾಳಿಯನ್ನ ಬರೇ ನಮ್ಮ ಭಗವಂತ ಕೊಟ್ಟರೆ ಈ ಶರೀರ ಬರೀ ಆಕ್ಸಿಜನ್ ಮಾತ್ರ ತಗೊಳ್ಳೋದು. ಆಕ್ಸಿಜನ್ ತಗೊಂಡು ಶರೀರದಿಂದ ಹೊರಗಡೆಗೆ ಇಂಗಾಲ ಡೈಆಕ್ಸೈಡ್ ಬಿಡ್ತಾ ಇದೆ. ಇದಕ್ಕೆ ನಾವು ಎಂತ ಮಿಷಿನ್ ಇಟ್ಟಿದ್ದಾನೆ ನೋಡಿ ಭಗವಂತ. ಹೌದಲ್ವಾ? ಎಷ್ಟು ವಿಶೇಷವೋ ನಮ್ಮ ಶರೀರ. ಅಂತ ಮಹತ್ತರವಾದ ಶರೀರಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವ? ನೋಡಿ, ಇದೊಂದು ಯೋಚನೆ ಮಾಡಿ ಸಾಕು. ನಿಮಗೆ ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಅಂದ್ರೆ ಏನು ಅಂತ ಬೆಲೆ ಗೊತ್ತಿರ್ತದೆ.
ಆದ್ರೆ ಇವತ್ತು ದಿವಸ ಅಂತ ಆಕ್ಸಿಜನ್ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಶರೀರ ನೋಡಿಯಪ್ಪ, ಯಾರೋ ಆಫ್ ಮಾಡ್ಕೊಳ್ಳಿ, ಮೈಕ್ ಆಫ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಜಾಸ್ತಿ ಬರ್ತಾ ಇದೆ. ಎಲ್ಲರೂ ಮೈಕ್ ಆಫ್ ಮಾಡ್ಕೊಳ್ಳಿ, ಅವಶ್ಯಕತೆಯಿಂದ ಮಾತಾಡಿ. ಈ ಒಂದು ಶರೀರ ಇಂಪಾರ್ಟೆಂಟ್, ಅಷ್ಟು ಭಗವಂತ ಚೆನ್ನಾಗಿ ಮಾಡಿಟ್ಟಿದ್ದಾನೆ. ಬರೀ ಆಕ್ಸಿಜನ್ ಮಾತ್ರ ನಾವು ತಗೊಳ್ತಾ ಹೋಗುತ್ತೆ. ಈ ಪ್ರಾಣ, ಈಗ ನೋಡಿ, ಶರೀರ, ನನ್ನ ಶರೀರ ಇದೆ, ಪೂರ್ತಿ ಶರೀರ ಇದೆ. ಆದ್ರೆ ಒಂದು ಎಕ್ಸೆಪ್ಟ್, ಗಾಳಿ ಒಂದಿಲ್ಲ ಅಂದ್ರೆ ಏನಂತ ಹೇಳ್ತೀವಿ? ಈ ಶರೀರಕ್ಕೆ ಗಾಳಿ ನಿಂತೋಗ್ಬಿಡುತ್ತೆ, ಉಸಿರಾಟ ನಿಂತೋಗ್ಬಿಡುತ್ತೆ. ಏನಂತ ಹೇಳ್ತಾರೆ ಶರೀರಕ್ಕೆ? ಶವ ಅಂತ. ಶವ ಅಂತ ಹೇಳ್ತಾರೆ, ಎಣ ಅಂತ ಹೇಳ್ತಾರೆ, ಡೆಡ್ ಬಾಡಿ ಅಂತ ಹೇಳ್ತಾರೆ. ಕರೆಕ್ಟ್? ಹಾಗಾದ್ರೆ ಅಷ್ಟು ಇಂಪಾರ್ಟೆಂಟ್ ಉಸಿರಾಟ, ಹೌದಾ? ಉಸಿರು ಒಂದಿಲ್ಲ ಅಂದ್ರೆ ಈ ಶರೀರ ಏನಕ್ಕಾದ್ರೆ ಕೆಲ್ಸಕ್ಕೆ ಬರುತ್ತಾ? ಏನಕ್ಕೂ ಬರಲ್ಲ ಗುರುಜಿ. ಉಸಿರಾಟ ಒಂದಿಲ್ಲ ಅಂದ್ರೆ ಈ ಶರೀರ ಕೆಲಸಕ್ಕೆ ಬರಲ್ಲ. ಅಷ್ಟು ಮಹತ್ತರವಾದದ್ದು ನಮ್ಮ ಪ್ರಾಣವಾಯು. ಆ ಪ್ರಾಣವಾಯು ತನ್ನ ಪಾಡಕ್ಕೆ ತನ್ನ ಒಳಗಡೆ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಆದ್ರೆ ಆ ಆಕ್ಸಿಜನ್, ನಾವು ತಗೊಳ್ಳೋ ಆಕ್ಸಿಜನ್ ಅಲ್ಲಿ ಸುಮಾರು 80% ಆಕ್ಸಿಜನ್ ವೇಸ್ಟ್ ಆಗ್ತಾ, ಬರೀ 20% ಯೂಸ್ ಆಗುತ್ತೆ. ನಾವು ಪ್ರಾಣಾಯಾಮ ಟೆಕ್ನಿಕ್ ತಗೊಂಡು ಪ್ರಾಣಾಯಾಮ ಮಾಡೋದ್ರಿಂದ ಸುಮಾರು 95% ಆಕ್ಸಿಜನ್ ಉಪಯೋಗ ಆಗುತ್ತೆ. ಆ ಪ್ರಾಣಾಯಾಮ ಏನು ಉಸಿರಾಟ ತಗೊಳ್ತಾ ಇದೀವಿ, ಆಮ್ಲಜನಕ ತಗೊಳ್ತಾ ಇದೀವಿ, ಅದನ್ನೇ ಸ್ವಲ್ಪ ಟೆಕ್ನಿಕ್ ಉಪಯೋಗಿಸಿ ಅದನ್ನ ತುಂಬಾ ಸರಳವಾಗಿ ಪ್ರಾಣಾಯಾಮ ಅಂತ ಕರೀತೀವಿ. ಆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶರೀರ ತುಂಬಾ ಚೈತನ್ಯವಂತವಾಗ್ತಾ ಬರ್ತದೆ. ಶರೀರದ ಯಾವುದೇ ವ್ಯಾಧಿಗಳಿರಲಿ, ಬೆನ್ನು ನೋವಿರ್ಲಿ, ಸೊಟ್ಟ ನೋವಿರ್ಲಿ, ತುಂಬಾ ಜನ ಕ್ಲಾಸ್ಗಳಲ್ಲಿ, ಲೈವ್ ಕ್ಲಾಸ್ಗಳಲ್ಲಿ ಇನ್ಕ್ಲೂಡಿಂಗ್ ನಾವು ಸಾಮಾನ್ಯ ಕ್ಲಾಸಸ್ ಮಾಡಬೇಕಾದ್ರೆ ಫಸ್ಟ್, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಆ ಥರ 5 ರೂಮ್ಗಳಲ್ಲಿ ಮಾಡ್ತೀವಿ. ದೊಡ್ಡ ದೊಡ್ಡ ರೂಮ್ಗಳು ಬೇಕಾದ್ರೆ ಅಂತ ರೂಮ್ಗಳಿಗೆ ಪಾಪ ತುಂಬಾ ಜನ ಹತ್ತಕ್ಕಾಗಲ್ಲ. ಅಂತವರು ಒಂದು ವಾರದಲ್ಲಿ ಒಳ್ಳೆ ವಯಸ್ಸಾಗಿರೋರು ಕೂಡ ಟಕ ಟಕ ಆಗ್ತಾರೆ. ನಿಮ್ಗೆ ಇನ್ನ ವಿಶೇಷ ಏನ್ ಗೊತ್ತು? ಸುಮಾರು ಜನ ನೋಡಿದ್ದೀನಿ ಈ ಪ್ಯಾರಾಲಿಸಿಸ್ ಆಗಿರೋರು. ತುಂಬಾ ಜನ ಪಾಪ ಒತ್ಕೊಂಡ್ ಬರ್ತಾರೆ, ಒಂದು ವಾರ ಆಗ್ತಾ ಇದ್ದಂಗೆ ಅವ್ರ ಪಾಡಕ್ಕೆ ಅವ್ರು ಹತ್ತಿ ಇಳಿತಾರೆ. ಅದೇ ಕ್ಲಾಸ್ ಮುಗಿಯೋಷ್ಟೊತ್ತಿಗೆ ಅವ್ರ ಮಾಮೂಲಿ ಮನುಷ್ಯನಿಗೆ ಟಕ ಟಕ ಹತ್ತಿ ಇಳಿತಾರೆ. ಹೆಂಗ್ ಸಾಧ್ಯ ಆಗುತ್ತೆ? ಆ ಪ್ರಾಣ ಶಕ್ತಿ ಅಷ್ಟು ಕೆಲಸ ಮಾಡೋದು. ಆ ಪ್ರಾಣ ಶಕ್ತಿನ ಉಪಯೋಗಿಸ್ಕೊಂಡು, ಪ್ರಾಣವಾಯುನ ಉಪಯೋಗಿಸ್ಕೊಂಡು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮಲ್ಲಿ ಅಷ್ಟು ಬದಲಾವಣೆ ಆಗ್ತಾ ಬರುತ್ತೆ. ನಿಮ್ಗೆಲ್ಲ ಅನುಭವ ಆಗಿದೆಯಾ? ತುಂಬಾ ಹಳಬರು ಇರೋರು? ವೆರಿ ಗುಡ್. ಅಷ್ಟು ಚೈತನ್ಯ ಆಗುತ್ತೆ ಬಾಡಿ. ಆಮೇಲೆ ಹಗಲೊತ್ತು ಏನಾದ್ರು ನಿದ್ದೆ ಮಾಡೋ ಅಭ್ಯಾಸ ಇದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಆ ಅಭ್ಯಾಸ ಹೊರಟೋಗ್ಬಿಡ್ತದೆ. 20 ನಿಮಿಷ ನೀವು ಪ್ರಾಣಾಯಾಮ ಮಾಡೋದನ್ನ ಅಭ್ಯಾಸ ಮಾಡೋದ್ ಕಲ್ತ್ಕೊಂಡ್ಬಿಟ್ರೆ 20 ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ನಿಮ್ಗೆ ಸುಸ್ತು ಅಂತ ಅನ್ಸಲ್ಲ. ಅಷ್ಟು ಪವರ್ ಆಗಿರ್ತದೆ ಪ್ರಾಣಾಯಾಮ, ಅಷ್ಟು ಪವರ್ಫುಲ್. ಆ ಪ್ರಾಣಾಯಾಮದಿಂದ ಪ್ರಾಣಮಯ ಕೋಶವನ್ನ ಶುದ್ಧಿ ಮಾಡ್ಕೊಂತೀವಿ. ಇದು ಒಳಗಡೆ ಸ್ನಾನ. ನಾವು ನೀರಿಂದ ಮಾಡ್ತೀವಲ್ಲ, ನೀರ್ ಹಾಕೊಂಡು ಮಾಡೋದು ಹೊರಗಡೆ ಸ್ನಾನ. ಆ ಹೊರಗಡೆ ಸ್ನಾನ ಮಾಡಿದ್ರೆ ನಮ್ಮ ಶರೀರ ಹೇಗನ್ಸುತ್ತೆ? ಹೊರಗಡೆ ಸ್ನಾನ ಮಾಡಿದಾಗ ಏನನ್ಸುತ್ತೆ? ಫ್ರೆಶ್ ಅನ್ಸುತ್ತೆ. ಅದೇ ಒಳಗಡೆ ಸ್ನಾನ ಮಾಡಿದ್ರೆ ಇಡೀ ದಿನನೇ ಫ್ರೆಶ್. 20 ಗಂಟೆಗಳ ಕಾಲ ತುಂಬಾ ಫ್ರೆಶ್ ಆಗಿ ಇರ್ತೀವಿ. ಇದು ಪ್ರಾಣಾಯಾಮದಿಂದ ಮಾಡ್ತಕ್ಕಂಥ ಉಪಯೋಗ. ಅದು ಪ್ರಾಣಮಯ ಕೋಶ ಶುದ್ಧೀಕರಣ ಮಾಡ್ಕೊಡ್ತೀವಿ. ಇದು ಎರಡನೇ ಒಂದು ಉಪಯೋಗ. ಇನ್ನು ಮೂರನೇದಿದೆ. ಈ ಮೂರನೇದು ಯಾವುದು? ಮನೋಮಯ ಕೋಶ. ಈ ಮನೋಮಯ ಕೋಶ ಏನ್ರ ಬಗ್ಗೆ ಹೇಳುತ್ತಪ್ಪ ಅಂದ್ರೆ ಮನಸ್ಸಿನ ಬಗ್ಗೆ ಹೇಳುತ್ತೆ. ಎಲ್ರಿಗೂ ಮನಸ್ಸಿದೆಯಾ? ಒಬ್ರೇ ಮಾತಾಡ್ತಾ ಇದ್ರೆ ಮನಸ್ಸು ಒಬ್ರಿಗೇನ ಇರೋದು? ಎಲ್ರಿಗೂ ಇದೆಯಾ? ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈ ಮನಸ್ಸು ಈಗ ಇಷ್ಟೊತ್ತು ಹೇಳಿದ್ರಲ್ಲ, ಆನಂದವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಉಲ್ಲಾಸವಾಗಿರ್ಬೇಕು. ಇದೆಲ್ಲ ಮಾಡ್ಬೇಕು ಅಂದ್ರೆ ಮನಸ್ಸು ಹೇಗಿರ್ಬೇಕು? ಸಂತೋಷದಿಂದ ಇರ್ಬೇಕು ಗುರುಜಿ. ಮನಸ್ಸು ಉಲ್ಲಾಸದಿಂದ ಇರಬೇಕು, ಸಂತೋಷದಿಂದ ಇರಬೇಕು. ನಿಮ್ಮ ಹತ್ರ ₹1,00,00,000 ಇರ್ಲಿ, ಆ ಮನಸ್ಸು ಸರಿಲ್ಲ ಅಂದ್ರೆ ನಿಮ್ಗೆ ಆ ದುಡ್ಡೇನಾದ್ರೂ ಕೆಲಸ ಮಾಡುತ್ತಾ? ಇಲ್ಲ. ನಿಮ್ಮ ಹತ್ರ ಎಕರೆಗಟ್ಲೆ ಜಮೀನ್ ಇರ್ಲಿ, ಮನಸ್ಸು ಸರಿಲ್ಲ ಅಂದ್ರೆ ಉಪಯೋಗ ಬರುತ್ತಾ? ಏನು ಬೇಡ ಅನ್ಸ. ಅದರಿಂದ ಮನಸ್ಸನ್ನ ಶುದ್ಧೀಕರಣ ಮಾಡ್ಕೊಬೇಕು. ಈ ಮನಸ್ಸನ್ನ ಶುದ್ಧೀಕರಣ ಮಾಡ್ಕೊಳ್ಳೋ ಹಾಸ್ಪಿಟ್ಲ್ ಯಾವ್ದಾದ್ರು ಇದೆಯಾ? ಮನಸ್ಸನ್ನ ಶುದ್ಧಿ ಮಾಡೋ ಹಾಸ್ಪಿಟ್ಲ್ ಯಾವ್ದಾದ್ರು ಇದೆಯಾ?
ಆ ಮನಸ್ಸನ್ನ ಯಾರಪ್ಪ ಯಾವುದಿಲ್ಲ ಶುದ್ಧಿ ಗುರುಜಿ. ಮಾಡಬೇಕಂದ್ರೆ ನೀನೇ ಇವಾಗ ಶುದ್ಧಿ ಮಾಡ್ಕೊಬೇಕು. ಹೌದು. ನಮ್ಮ ಮನಸ್ಸಿನಿಂದ ನಾವೇ ಮಾಡ್ಕೊಬೇಕು ಗುರುಜಿ. ನಮ್ಮ ಮನಸ್ಸನ್ನ ನಾವೇ ಶುದ್ಧಿ ಮಾಡ್ಕೋಬೇಕು. ಹೇಗೆ? ಮನಸ್ಸು ಏನ್ ಕೆಲಸ ಮಾಡುತ್ತೆ? ಮೊದಲನೇದಾಗಿ ಮನಸ್ಸು ಏನ್ ಕೆಲಸ ಮಾಡುತ್ತೆ? ಮನಸ್ಸು ಏನ್ ಕೆಲಸ ಮಾಡುತ್ತದೆ? ಏನ್ ನೋಡಿದ್ದು ಬೇಕು ಅನ್ಸುತ್ತೆ. ಅನ್ಸುತ್ತೆ. ಮನಸ್ಸಿನ ಕೆಲಸ ಅದ. ವಿಚಾರಗಳನ್ನ ಮಾಡುತ್ತೆ ಗುರುಜಿ. ಮನಸ್ಸಿನ ಕೆಲಸ ಅದಲ್ಲ. ಮನಸ್ಸು ಆ ಕೆಲಸಗಳು ಮಾಡಲ್ಲ. ಯೋಚನೆ ಮತ್ತಿನ್ನೇನು? ಮಾಡೋದು, ವೆರಿ ಗುಡ್, ವಿಚಾರಗಳನ್ನ ವೆರಿ ಗುಡ್, ಮಾಡೋದು, ಚೆನ್ನಾಗಿ ಹೇಳುದು. ಏನ್ ಮನನ ಮಾಡುತ್ತೆ ಮನಸ್ಸು? ಮಾಡೋದು, ಮನಸ್ಸಿನ ಕೆಲಸ ಏನು? ಯೋಚನೆಗಳನ್ನ ಮಾಡುತ್ತೆ. ಅದೊಂದೇ ಮಾಡೋದು, ಬೇರೆ ಏನು ಮಾಡಲ್ಲ ಮನಸ್ಸು. ಮನಸ್ಸು ಏನ್ ಮಾಡುತ್ತೆ? Yes, ಗುರೂಜಿ. ಯೋಚನೆಗಳನ್ನ ಮಾಡುತ್ತೆ. Yes. ಇವತ್ತಿನ ನಮ್ಮ ಸೈನ್ಸ್ ಹೇಳುತ್ತೆ, ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ, ಒಂದು ದಿನಕ್ಕೆ ಒಬ್ಬ ಮನುಷ್ಯನ ಮನಸ್ಸು ಎಷ್ಟು ತರ ಯೋಚನೆ ಮಾಡುತ್ತೆ, ಎಷ್ಟು ಯೋಚನೆಗಳು ಮಾಡುತ್ತೆ ಅಂತ ಹೇಳುತ್ತೆ ಸೈನ್ಸ್. ಸಾವಿರಾರು ಮಾಡುತ್ತೆ ಗುರುಜಿ. ಸಾವಿರಾರು, ಬರೇ ಸಾವಿರಾರು ಅಲ್ಲ. ನಮ್ಮ ಸೈನ್ಸ್ 60,000 60,000 ಯೋಚನೆಗಳು ಮಾಡುತ್ತೆ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಮನಸ್ಸು ಒಂದು ದಿನದಲ್ಲಿ 60 ಸಣ್ಣ ಪುಟ್ಟ ಎಲ್ಲ ಸೇರಿ 60,000, ಒಳ್ಳೇದು ಕೆಟ್ಟದ್ದು ಬೇಕಾಗಿರೋದು ಬೇಡದ್ದು ಎಲ್ಲ ಸೇರಿ 60,000 ಯೋಚನೆಗಳನ್ನ ಮಾಡುತ್ತೆ. ಅದು ಮನಸ್ಸು. ಹಾಗಾದ್ರೆ ಮನಸ್ಸಿನ ಕೆಲಸ ಏನು? ಯೋಚನೆಗಳನ್ನ ಮಾಡೋದು. ನೋಡಿ, ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಯಾವ್ದೋ ಒಂದು ಯೋಚನೆಗಳು ಬರ್ತಾನೆ ಇರುತ್ತ. ಹೌದು. ಯೋಚನೆಗಳು ಬರೆದಿರೋ ಸಮಯ ಯಾವ್ದಾದ್ರು ಇದೆಯಾ? ನೀವು ಊಟ ಮಾಡ್ತಾ ಇದ್ರು ಇಲ್ಲ. ಇಲ್ಲ ಯೋಚನೆ ಬರ್ತದೆ. ನೀವು ನಿಜ ಗುರುಜಿ. ಎಲ್ಲೇ ಕುಂತೀರಿ, ಏನೇ ಮಾಡ್ತಾರೆ, ಆ ಟಿವಿ ನೋಡ್ತಾ ಇದ್ರೆ ಇನ್ನ ನಾನಾ ತರದ ಯೋಚನೆಗಳು. ಆ ಟಿವಿನಾಗ ಏನೋ ತೋರಿಸ್ತಾ ಇದ್ರೆ ಇವ ನಮ್ಮ ಯಜಮಾನ್ರು ಏನ್ ಮಾಡ್ತಾವ್ರೆ ಅಂತ ಯೋಚನೆ. ಕುಂತಿರೋ ಟಿವಿ ಮುಂದೆ ನೋಡ್ತಾ ಇರೋ ಟಿವಿ, ಯೋಚನೆ ಮಾಡೋದು ಯಜಮಾನ್ರ ಬಗ್ಗೆ, ಮಕ್ಕಳ ಬಗ್ಗೆ, ಇನ್ನೊಂದು. ಹೌದಾ? ಹೌದು. ಸರ್ ನೋಡಿ. ಹಾಗಾದ್ರೆ Yes. ಮನಸ್ಸು ಏದ್ರ ಮೇಲೆ ಡಿಪೆಂಡ್ ಆಗಿದೆ? ಮನ್ಸನ್ನ ಇದ್ರ ಮೇಲೆ. ಯೋಚನೆಗಳ ಮೇಲೆ ಯೋಚನೆಗಳ ಡಿಪೆಂಡ್ ಆಗಿದೆ. ಮನಸ್ಸು ಯೋಚನೆಗಳ ಮೇಲೆ ಡಿಪೆಂಡ್ ಆಗಿದೆ. ಮಲಗದಾಗ ಮಾತ್ರ ಸ್ವಲ್ಪ ಹೊತ್ತು ಯೋಚನೆಗಳ ಜೊತೆ ಇರಲ್ಲ ಅಷ್ಟೇ. ಉಳಿದಂಗೆ ಎಚ್ಚರಿಕಾ ಸ್ಥಿತಿನಾಗಿದ್ದಾಗೆಲ್ಲ ಮನಸ್ಸು ಯೋಚನೆಗಳ ಜೊತೆಲೇ ಇರ್ತದೆ, ಬೆಳಗ್ಗೆಯಿಂದ ಸಾಯಂಕಾಲ ಯಾವಾಗನ ತಗೋ. ಅಂತ ಮನಸ್ಸನ್ನ ಶುದ್ಧೀಕರಣ ಮಾಡ್ಕೊಳ್ಳೋದು ಯಾವ್ದಪ್ಪ ಅಂದ್ರೆ ಧಾರಣೆ. ಧಾರಣೆಯಿಂದ ಶುದ್ಧೀಕರಣ ಮಾಡ್ಬೋದು. ಏನ್ ಧಾರಣೆ ಹೇಳಿದ್ನಲ್ಲ, ಇವು ಸಂಸ್ಕೃತ ಪದಗಳು. ನಿಮಗೆ ಬರೀ ಕೇಳಿದ್ರೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ತಿಳ್ಕೊಳ್ಳಿ. ಆದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಕಲ್ತಿದ್ದೀವಿ. ಧಾರಣೆ ಅಭ್ಯಾಸವನ್ನು ಸಹ ನಾವು ಪ್ರಾಕ್ಟಿಕಲ್ ಆಗಿ ಕಲಿತಾ ಹೋಗ್ತೀವಿ. ಅದನ್ನ ಕಲಿಯೋದಕ್ಕೆ ಒಂದಿನದಲ್ಲಿ 1 ಗಂಟೆನಲ್ಲಿ ಕಲಿಯುವಂಥದ್ದಲ್ಲ. ನಿಮ್ಗೆ ಏನು 14 ದಿವಸ ಟೈಮ್ ಇರ್ತದೆ. 14 ದಿವಸದಲ್ಲಿ ನಾವು ಹಂತ ಹಂತವಾಗಿ ಪ್ರಾಣಾಯಾಮ ಇರ್ಬೋದು, ಆಹಾರದ ಶುದ್ಧೀಕರಣ ಇರ್ಬೋದು, ಆಮೇಲೆ ಧಾರಣೆ ಮಾಡೋದಿರ್ಬೋದು, ಇದನ್ನೆಲ್ಲ ಹಂತ ಹಂತವಾಗಿ ಕಲಿತಾ ಹೋಗ್ತೀವಿ. ಕಲಿತು ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ತೀವಿ. ಅದಕ್ಕೆ ನಿಮಗೆ ಏನು ಮನಸ್ಸೆಲ್ಲ ಆರಾಮಾಗಿದೆ, ಖುಷಿಯಾಗಿದೆ, ಹಾರಾಡ್ತಾ ಇರೋದು, ಪಕ್ಷಿ ಹಾರಾಡುತ್ತಲ್ಲ ಆ ತರ ನಿಮಗೆ ಹಾರಾಡದ ರೀತಿಯ ಅನುಭವ ಆಗ್ತಾ ಇದೆ. ವಾಲಂಟಿಯರ್ಸ್ ಗೊತ್ತಾಗುತ್ತೀವಿ. ಎಸ್ ಆರ್ ನೋ? ಆಗ್ತಾ ಇದೆಯಾ ಆ ತರ ಅನುಭವ? ಅನ್ಸುತ್ತೆ ಗುರುಜಿ. ವೆರಿ ಗುಡ್. ಇದು 3ನೇ ಒಂದು ಕೋಶ ಶುದ್ಧೀಕರಣ. ಅದೇ ರೀತಿ 4ನೇ ಕೋಶ ಇದೆ. 4ನೇ ಅನ್ನಮಯ. ಕೋಶ. 4ನೇ ಕೋಶ ಯಾವುದು? ವಿಜ್ಞಾನಮಯ. ವಿಜ್ಞಾನಮಯ ಕೋಶ. ಕರೆಕ್ಟ್, ವಿಜ್ಞಾನಮಯ ಕೋಶ. ಇದು ಏದ್ರ ಬಗ್ಗೆ ಹೇಳುತ್ತಪ್ಪ ಅಂದ್ರೆ ಒಂದು ಸ್ವಲ್ಪ ಸೂಕ್ಷ್ಮ, ಮನಸ್ಸಿಗಿಂತ ಸೂಕ್ಷ್ಮ. ಏನದು? ನಮ್ಮ ಜ್ಞಾನ, ಬುದ್ಧಿ, ಇದೆಲ್ಲ ಎಲ್ಲಿಂದ ಬಂದೆ? ಬುದ್ಧಿಮಯ ಕೋಶ ಇದೆ. ವಿಜ್ಞಾನಮಯ ಕೋಶ ಅಂದ್ರೆ ಯಾವುದು? ಜ್ಞಾನವನ್ನ ಕೊಡ್ತಕ್ಕಂಥ ಬುದ್ಧಿ, ಬುದ್ಧಿಗೆ ಸಂಬಂಧಪಟ್ಟ ಕೋಶ. ಈ ಕೋಶ ಶುದ್ಧೀಕರಣ ಮಾಡ್ಕೊಬೇಕು. ಅಂದ್ರೆ ಬುದ್ಧಿಯನ್ನ ಶುದ್ಧೀಕರಣ ಮಾಡ್ಕೊಳ್ಳೋದು. ಬುದ್ಧಿ ಯಾವಾಗ್ಲೂ ಹೇಗಿರ್ಬೇಕು ಅಂತ ಹೇಳಿದೆ, ನೆನ್ನೆ ಕ್ಲಾಸಲ್ಲಿ ಹೇಳಿತ್ತು. ಬುದ್ಧಿ ಹೇಗಿರ್ಬೇಕು? ಚುರುಕಾಗಿರ್ಬೇಕು. ಮನಸ್ಸು ಪ್ರಶಾಂತತೆಯಿಂದ ಇರಬೇಕು. ನೀವು ಧಾರಣೆ ಮಾಡಿದಾಗ ಆ ಪ್ರಶಾಂತತೆ ಬರುತ್ತೆ. ಎಷ್ಟೇ ತೊಳಮಳ ಇರಲಿ, ಪ್ರಶಾಂತತೆ ಬರ್ತದೆ. ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮನಸ್ಸು ಪ್ರಶಾಂತತೆಗೆ ಬಂದಿದ್ದಕ್ಕೆ ಎಕ್ಸಾಂಪಲ್ ನಿಮ್ಗೆ ಮುಂದಿನ ಭಾನುವಾರ ಅಂದ್ರೆ ನಿಮ್ಗೆ ಬ್ರಹ್ಮೋಪದೇಶ ಆಯ್ತಲ್ಲ, ಮಂತ್ರೋಪದೇಶ ಆಯ್ತಲ್ವ, ನಿಮ್ಗೆ ದೀಕ್ಷೆ ಆಯ್ತಲ್ವ? ಆ ದೀಕ್ಷೆ ಆಗಿದ್ದ ದಿವಸ ಅವತ್ತು ನಿಮ್ಗೆ ಅನುಭವ ಆಯ್ತಾ?
ಹಳಬರಿಗೆ ಕೇಳ್ತಾರ. ಮೊನ್ನೆ ಕ್ಲಾಸ್ ಪಡ್ಕೊಂಡಿದ್ರಲ್ಲ, ಅವ್ರಿಗೆಲ್ಲ ಮನಸ್ಸೆಲ್ಲ ಹೇಗಿತ್ತು? ಪ್ರಶಾಂತವಾಗಿತ್ತು. ಪ್ರಶಾಂತವಾಗಿತ್ತು. ಮನಸ್ಸು ಪ್ರಶಾಂತವಾಗಿತ್ತು. ಕಾರಣ ಏನು? ನಿಮ್ಮ ಆ ಸ್ಥಿತಿಗೆ ಹೋಗಿದ್ರಿ, ಮನಸ್ಸಿನ ಶುದ್ಧೀಕರಣ ಅದನ್ನ ಮಾಡ್ಕೊಳೋದ್ರಿಂದ. ಅದಕ್ಕೆ ಹೇಳ್ತೀವಿ ಸಮಾಧಿ ಅಭ್ಯಾಸ ವೆರಿ 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 ಇಂಪಾರ್ಟೆಂಟ್. ಮುಂದೆ ನಿಮ್ಗೆ ಸಮಾಧಿ ಅಭ್ಯಾಸ ಬಗ್ಗೆ ತಿಳಿಸ್ತಾ ಬರ್ತೀವಿ. ಆ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳೋದು. ನೆಕ್ಸ್ಟ್ ಬುದ್ಧಿ, ವಿಜ್ಞಾನಮಯ ಕೋಶ 4ನೇದು ಯಾವುದು? ಬುದ್ಧಿಗೆ ಸಮಾಧಿ ಅಭ್ಯಾಸ ಸಂಬಂಧಪಟ್ಟಿದ್ದು. ಕೂತ್ಕೊಂಡು ತುಂಬಾ ಯೋಚನೆ ಆಗ್ತದೆ. ವೆರಿ ಗುಡ್. ಈಗ ಬುದ್ಧಿ ಕೆಲಸ ಏನು? ಮನಸ್ಸಿನ ಕೆಲಸ ಯೋಚನೆ ಮಾಡೋದು. ಬುದ್ಧಿ ಕೆಲಸ ಏನು? ಬುದ್ಧಿ ಏನ್ ಕೆಲಸ ಮಾಡುತ್ತೆ? ಸರಿ ತಪ್ಪುಗಳನ್ನ ತಿಳ್ಕೊಳ್ಳುತ್ತೆ ಗುರುಜಿ. ವೆರಿ ಗುಡ್, ವೆರಿ ಗುಡ್. ಬುದ್ಧಿ ಏನ್ ಮಾಡುತ್ತೆ? ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನ ತುಲನೆ ಮಾಡುತ್ತೆ. ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು ಅಂತ ನೋಡುತ್ತೆ. ನೀವು ದಾರಿನಲ್ಲಿ ಹೋಗ್ತಾ ಇದ್ರೆ ಅಲ್ಲೇನೋ ಒಂದು ವಸ್ತು ಇರ್ತದೆ. ಆ ವಸ್ತುನ ಬೇಕು ಬೇಡ ಅಂತ ಡಿಸೈಡ್ ಮಾಡೋದು ಯಾವುದು? ಬುದ್ಧಿ. ಬುದ್ಧಿ. ಒಬ್ಬ ವ್ಯಕ್ತಿ ಬರ್ತಾ ಇರ್ತಾನೆ, ಆ ವ್ಯಕ್ತಿ ಒಳ್ಳೇನ ಕೆಟ್ಟವನ ಅಂತ ಯೋಚನೆ ನಮ್ಗೆ ವಿಚಾರ ತಿಳಿಸೋದು ಯಾವುದು? ಬುದ್ಧಿನೇ. ಬುದ್ಧಿ. ಅದರಿಂದ ಬುದ್ಧಿ ಯಾವಾಗ್ಲೂ ಹೇಗಿರ್ಬೇಕು? ಬ್ಯಾಲೆನ್ಸ್ ಆಗಿರ್ಬೇಕು, ಏರ್ಪೇರ್ ಆಗ್ಬಾರ್ದು. ಆ ಬುದ್ಧಿ ಏರ್ಪೇರ್ ಆಗ್ಬಿಟ್ರೆ ನಮ್ಗೆ ತುಂಬಾ ಡೇಂಜರಸ್. ಆ ಬುದ್ಧಿ ಏರ್ಪೇರ್ ಆದಾಗ ಏನಾದ್ರು ನೀವು ನಿರ್ಧಾರ ತಗೊಂಡ್ರೆ ಅದು ಸರಿ ನಿರ್ಧಾರ ಆಗುತ್ತಾ? ಇಲ್ಲ ಗುರುಜಿ. ಸರಿ ನಿರ್ಧಾರ ಆಗುತ್ತೆ. ಅದಕ್ಕೆ ಆತುರಗಾರನಿಗೆ ಬುದ್ಧಿ ಮಟ್ಟ ಅಂತ ಹೇಳೋದು. Yes, ನಮ್ಮ ಗುರೂಜಿ. ಬುದ್ಧಿ ಯಾವಾಗ್ಲೂ ಹೇಗಿರ್ಬೇಕು? ಸಮತ್ವದಲ್ಲಿರ್ಬೇಕು. ನೋಡಿ, ತುಂಬಾ ಜನ ಹೇಳ್ತಾರೆ, ನಂಗೆ ಏನಾದ್ರು ತಲೆ ಕೆಟ್ಟರೆ ನಾನೇನ್ ಮಾತಾಡ್ತೀನ ನಂಗೆ ಗೊತ್ತಿಲ್ಲ, ನಾನೇನ್ ಮಾಡ್ತೀನ ನನಗೆ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಆ ಬುದ್ಧಿ ಹೇಗಿರ್ಬೇಕು? ಸಮತ್ವದಲ್ಲಿ ಇರಬೇಕು. ಆ ಸಮತ್ವದಲ್ಲಿ ಇಟ್ಕೊಳ್ಳೋದಕ್ಕೆ ಏಕೈಕ ಮಾರ್ಗ ಯಾವ್ದಪ್ಪ ಅಂದ್ರೆ ಧ್ಯಾನ. Yes, ಗುರೂಜಿ. ಧ್ಯಾನ ಮಾಡೋದ್ರಿಂದ ಆ ಒಂದು ಸ್ಥಿತಿಗೆ ಬರ್ತಾರೆ. ಈಗ ನೋಡಿ, ತುಂಬಾ ಜನ ನಾವು ಬೆಳಗ್ಗೆ ಹೊತ್ತು 1 ಗಂಟೆ ಹೊತ್ತು ಧ್ಯಾನ ಮಾಡ್ತಾ ಇದ್ರು. ತುಂಬಾ ಜನ ಮಾರ್ನಿಂಗ್ ಕ್ಲಾಸ್ ಅಲ್ಲಿ, ಫ್ರೀ ಕ್ಲಾಸ್ ಅಲ್ಲಿ ಬಂದೇನ್ ಮಾಡ್ತಾ ಇದ್ರ? 1 ಗಂಟೆ ಧ್ಯಾನ ಮಾಡ್ತಾ ಇದ್ರು, 4 ರಿಂದ 5 ಗಂಟೆವರೆಗೂ. ಹೌದಾ? ಎಷ್ಟು ಜನ ಮಾಡ್ತಾ ಇದ್ರ? ಬರ್ತಾ ಇದ್ರ ಇಲ್ಲಿ ಮಾರ್ನಿಂಗ್ ಕ್ಲಾಸ್ಗೆ 4 ರಿಂದ 5 ಧ್ಯಾನ ಮಾಡೋದಕ್ಕೆ? ವೆರಿ ಗುಡ್, ನಾನು ವೆರಿ ತಪ್ಪದಿಂದ ಗುಡ್. ಬಿಡ್ತೀನಿ ಗುರೂಜಿ. ಒಂದ್ ಅರ್ಧ ಗಂಟೆ ಹೆಚ್ಚು ಬರ್ತೀನಿ ಗುರುಜಿ. ಈಗ ಧ್ಯಾನ ಮಾಡೋದ್ರಿಂದ ಏನ್ ಅನಿಸ್ತಾ ಇದೆ ನಿಮ್ಗೆ? ಆ 1 ಗಂಟೆ ಧ್ಯಾನ ಮಾಡ್ತಾ ಇದ್ರಲ್ಲ, ಹೇಗಿದೆ ನಿಮ್ಮ ಮನಸ್ಥಿತಿ? ಆಯಾಗಿದೆ ಗುರುಜಿ. ನಿಮ್ಮ ಬುದ್ಧಿ ಆರಾಮಾಗಿದೆ. ನೀವೇನೇ ಆರಾಮ್. ಡಿಸೈಡ್ ತಗೊಂಡ್ರು ಒಳ್ಳೊಳ್ಳೆ ನಿರ್ಧಾರಗಳು ತಗೊಂತೀರಾ. ಯಾಕಂದ್ರೆ ನಿಮ್ಮ ಬುದ್ಧಿ ಸಮತ್ವದಲ್ಲಿದೆ. ಆ ಒಂದು ಧ್ಯಾನವನ್ನ ಪ್ರತಿದಿನ ಎಲ್ರು ಬರ್ಬೋದು. 4 ಗಂಟೆಯಿಂದ 5 ಗಂಟೆವರೆಗೂ ಫ್ರೀ ಕ್ಲಾಸ್ ಇರ್ತದೆ, ಫ್ರೀಯಾಗಿ ಹೇಳ್ಕೊಡ್ತೀನಿ ಮಾರ್ನಿಂಗ್ ಕ್ಲಾಸ್. ಓಕೆ, ಅದರ ಧ್ಯಾನವನ್ನ ಅಭ್ಯಾಸ ಮಾಡೋದು, ಹೇಳ್ಕೊಡೋದು ಈ ಕ್ಲಾಸ್ ಅಲ್ಲಿ, ಅಭ್ಯಾಸ ಮಾಡೋದು ಬೆಳಗಿನ ಜಾವ ಕ್ಲಾಸ್. ಓಕೆ, ಇದು 4ನೇ ಕೋಶ ಶುದ್ಧೀಕರಣ. ಮೊದಲನೇದು ಅನ್ನಮಯ, 2ನೇದು ಪ್ರಾಣಮಯ, 3ನೇದು ಮನೋಮಯ, 4ನೇದು ವಿಜ್ಞಾನಮಯ. ಈ 4 ಕೋಶಗಳು ಶುದ್ಧಿ ಮಾಡಿದ್ರೆ ಸಾಕು, 5ನೇ ಕೋಶ ತಾನಾಗೆ ಓಪನ್ ಅಪ್ ಆಗ್ಬಿಡ್ತದೆ. ಅದೇ ಆನಂದಮಯ ಕೋಶ. ನೆನ್ನೆ ದಿವಸ ನಾನು ಹೇಳ್ತಾ ಇದ್ದೆ ನಿಮ್ಗೆ, ಆನಂದ ಮತ್ತು ಸಂತೋಷ ಎರಡೂ ಇದೆ ಮನುಷ್ಯನ ಜೀವನದಲ್ಲಿ. ಈ ಎರಡೂ ಒಂದೇನಾ ಅಥವಾ ಬೇರೆ ಬೇರೆನಾ? ಒಂದೇ. ಒಂದೇ ಗುರೂಜಿ. ಒಂದೇನಾ? ಆನಂದ ಸಂತೋಷ ಎರಡೂ ಒಂದೇನಾ? ಒಂದೇ ಗುರುಜಿ. ಹಂಗ ಅಂದ್ಕೊಂಡಿದ್ದೀರ? ಆನಂದ ಸಂತೋಷ ಎರಡು ಒಂದೇ ಅಂದ್ಕೊಂಡಿದ್ದೀರ? ಅಲ್ಲ. ಈಗ ನಿಮ್ ಮನೆಗೆ ಟಿವಿ ತಂದ್ರಿ, ದೊಡ್ಡದು ಟಿವಿ, ದೊಡ್ಡ ಸ್ಕ್ರೀನ್ ಟಿವಿ ತಂದ್ರಿ, ಏನಾಯ್ತು ನಿಮ್ಗೆ? ಸಂತೋಷ ಆಯ್ತು ಗುರೂಜಿ. ಸಂತೋಷ ಆಯ್ತು. ವೆರಿ ಗುಡ್, ಸಂತೋಷ ಆಗುತ್ತೆ. ಅದೇ ನೀವೊಂದು ಮನೆ ಕಟ್ಸಿದ್ರಿ, ಏನಾಯ್ತು? ಸಂತೋಷ ಆಯ್ತು ಗುರೂಜಿ. ಸಂತೋಷ ಆಗುತ್ತೆ. ನೀವೊಂದು ಹೊಸ ಕಾರ್ ತಂದ್ರಿ, ಏನಾಯ್ತು? ಸಂತೋಷ ಆಯ್ತು ಗುರೂಜಿ. ಸಂತೋಷ ಆಯ್ತು. ಇದೆಲ್ಲಾ ಸಂತೋಷಗಳ. ಈ ಸಂತೋಷ ಎಷ್ಟು ದಿನ ಇರ್ತದೆ? ಎಷ್ಟು ಗಂಟೆಗಳಿರ್ತದೆ? ಎಷ್ಟು ವರ್ಷಗಳಿರುತ್ತೆ ನಿಮ್ಮ ಹತ್ರ? ಸ್ವಲ್ಪ ದಿವಸ. ಆ ಸ್ವಲ್ಪ ವಸ್ತುಗಳ ದಿವಸ ಮೇಲೆ ಇರಬಹುದು, ಆಸಕ್ತಿ ಇರುವವರೆಗೆ ಗುರೂಜಿ. ಮನೇಲಿ ಹೋದ್ಮೇಲೆ ಗಾಡಿ ತಂದಾಗ 1 ತಿಂಗಳು ಅಷ್ಟೇ ಗುರುಜಿ. 1 ತಿಂಗಳು ಖುಷಿ ಇರುತ್ತೆ. ಅದು ಗಂಟೆಗಳಿರ್ಬೋದು, ದಿನ ಇರ್ಬೋದು, ತಿಂಗಳಗಟ್ಲೆ ಇರ್ಬೋದು ಅಷ್ಟೇ. ಅದ್ರ ಶಾಶ್ವತವಾಗಿ ಅದಲ್ಲ. ಅಂದ್ರೆ ವಸ್ತುವಿನಿಂದ ಬರ್ತಕ್ಕಂಥದಕ್ಕೆ ಸಂತೋಷ ಅಂತ ಹೇಳ್ತೀವಿ. Yes, ಗುರೂಜಿ. ವಸ್ತುಗಳಿಂದ ಬರುತ್ತಲ್ಲ, ಯಾವುದೇ ವಸ್ತು ಇರ್ಬೋದು, ವ್ಯಕ್ತಿಗಳಿಂದ, ವಸ್ತುಗಳಿಂದ, ಇದರಿಂದ ಬರೋದೆಲ್ಲ ಏನದು? ಸಂತೋಷ. 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 ಆನಂದ ಅನ್ನೋದೇನು?
ತನ್ನ ಒಳಗಡೆಯಿಂದ ಬರುವಂತ ಆನಂದ. ಇದಕ್ಕೆ ಯಾವುದೇ ಕಾರಣ ಬೇಕಿಲ್ಲ, ಅದು ಸದಾ ಕಾಲ ಇರ್ತದೆ. ಅದಕ್ಕೆ ಹೇಳ್ತಾರೆ ಸದಾನಂದ, ನಿತ್ಯ ಆನಂದ. ಇವು ಹೆಸರುಗಳಲ್ಲ, ಇದು ಆಮೇಲೆ ಹೆಸರುಗಳಾಗಿ ಇಟ್ಕೊಂಡಿದ್ದು. ಅದು ನಿನ್ನ ಒಳಗಡೆಯಿಂದ ಬರೋ ಆನಂದ. ಅದಕ್ಕೆ ಆನಂದಮಯ ಕೋಶ ತಾನಾಗಿ ಓಪನ್ ಅಪ್ ಆಗುತ್ತೆ. ಈ 4 ಕೋಶ ಶುದ್ಧೀಕರಣ ಮಾಡ್ಕೊಂಡ್ರೆ ಸಾಕು. ಯಾವುದು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಈ 4 ಕೋಶ ಶುದ್ಧಿ ಮಾಡ್ಕೊಂಡ್ರೆ ಆನಂದಮಯ ಕೋಶ ತಾನೇ ಓಪನ್ ಅಪ್ ಆಗ್ಬಿಡ್ತದೆ. ಮನುಷ್ಯ ಯಾವಾಗಲೂ ಆನಂದವಾಗಿರ್ತಾನೆ. ನೋಡಿ, ಇದಕ್ಕೆ ಮೊದಲು ಕ್ಲಾಸ್ ಮಾಡಿರ್ತೀರಲ್ಲ, ನಿಮ್ಗೆಲ್ಲ ಯಾಕಪ್ಪ ಆನಂದ ಇರ್ತದೆ? ಈ ಒಂದು ಕಾರಣಕ್ಕೆ. ಅದಕ್ಕೆ ಹೇಳ್ತೀವಿ, ನಿಮ್ಗೆ ಹೇಳ್ಕೊಟ್ರದನ್ನ ಅಭ್ಯಾಸ ಕಂಟಿನ್ಯೂ ಮಾಡಿ. ಹೇಳ್ಕೊಟ್ರ ಅಭ್ಯಾಸ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಇದೆಲ್ಲ ಸಿಗುತ್ತೆ. ಈ ರೀತಿ ಅನ್ನಮಯ ಕೋಶವನ್ನ ಪ್ರತಿ 5 ಕೋಶಗಳನ್ನ ಶುದ್ಧಿ ಮಾಡಿಕೊಂಡು ಪಂಚಕೋಶ ಶುದ್ಧೀಕರಣಗಳನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ಕೊಂಡು, ನಾವೀಗ ಕೇಳ್ತಾ ಇದೀವಿ ಅಷ್ಟೇ. ಕೇಳಿದ್ರೆ ಶುದ್ಧೀಕರಣ ಆಗಲ್ಲ. ಯಾವ ಶುದ್ಧೀಕರಣ ಆಗುತ್ತೆ? ನಾವು ಪ್ರಾಕ್ಟಿಕಲ್ ಆಗಿ ಅನುಭವಿಸಿದಾಗ ಅದು ಶುದ್ಧೀಕರಣ ಆಗುತ್ತೆ. ಅದರಿಂದ ಈ ಮುಂದಿನ ಏನು ಕ್ಲಾಸ್ ಇದೆ, ನಾಳೆ ಸೋಮವಾರದಿಂದ 2 ವಾರಗಳ ಕ್ಲಾಸ್ ಇರ್ತದೆ. ಆ 2 ವಾರಗಳಲ್ಲಿ ಇದನ್ನೆಲ್ಲ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಓಕೆ, ಇದ್ರ ಜೊತೆಗೆ ನಾವು ಇನ್ನೊಂದು 2 ತುಂಬಾ ಇಂಪಾರ್ಟೆಂಟ್ ವಿಚಾರಗಳನ್ನ ಇಲ್ಲಿ ಕಲ್ತ್ಕೊಳ್ತೀವಿ. ಏನ 2 ವಿಚಾರ ಕಲ್ತ್ಕೊಳ್ಳೋಂಥದ್ದು? ಅದ್ರ ಬಗ್ಗೆ ಸ್ವಲ್ಪ ಕ್ಲೂ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ನೀವೆಲ್ಲ ಇಲ್ಲಿ ಓದಿರೋ ತುಂಬಾ ಜನ ಇದ್ದೀರಲ್ಲ, ಹೌದು. ವಿದ್ಯಾವಂತರು ಇದ್ದೀರಾ. ಡಿಗ್ರಿಗಳು ಮಾಡಿರೋರು ಇರ್ಬೋದು, ಡಬಲ್ ಡಿಗ್ರಿ ಮಾಡಿರೋರು ಇರ್ಬೋದು, ಇಂಜಿನಿಯರ್, ಡಾಕ್ಟರ್ಗಳು ಎಲ್ಲಾ ತರದಲ್ಲೂ ಇರ್ಬೋದು. ನಿಮ್ಗೆಲ್ಲ ಏದ್ರ ಬಗ್ಗೆ ಹೇಳ್ಕೊಟ್ರು ಸ್ಕೂಲಲ್ಲಿ? ಸ್ಕೂಲಲ್ಲಿ ಸೈನ್ಸು, ಸೋಷಲ್ಲು, ಮ್ಯಾಥ್ಸು ಇದೆಲ್ಲ ಏದ್ರ ಬಗ್ಗೆ ಹೇಳ್ಕೊಟ್ರು? ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರು, ಹೌದಾ? ಹೌದು. ಆದ್ರೆ ನಿನ್ನ ಬಗ್ಗೆ ನಿನಗೆ ಯಾರಾದ್ರೂ ಎಲ್ಲಾದ್ರೂ ತಿಳಿಸ್ಕೊಟ್ರ? ಯಾವ್ದಾದ್ರು ಸ್ಕೂಲಲ್ಲಿ, ಕಾಲೇಜಲ್ಲಿ, ಯೂನಿವರ್ಸಿಟಿನಲ್ಲಿ ನಿನ್ನ ಬಗ್ಗೆ ನಿಂಗೆ ಯಾರಾದ್ರೂ ತಿಳಿಸ್ಕೊಟ್ರ? ಎಲ್ಲಿ ತಿಳಿಸ್ಕೊಡಲ್ಲ, ಯೋಗ ಕ್ಲಾಸಲ್ಲಿ ಬಿಟ್ರೆ. ಇಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಹೊಸಬರು ಮಾತ್ರ ಹೇಳಿ, ಯಾರು ನೀನು? ಹೂ ಆರ್ ಯು? ಅಥವಾ ನಿಮ್ಗೆ ನೀವೇ ಕೇಳ್ಕೊಳ್ಳಿ, ಹೂ ಆಮ್ ಐ? ನಾನು ಯಾರು ಅಂತ ನಿಮ್ಗೆ ನೀವೇ ಕೇಳ್ಕೊಳ್ಳಿ. ಯಾರು ನೀವು? ನೀವಲ್ಲ, ನೀನು. ಇಲ್ಲಿ ಸಿಂಗಲ್, ನೀನು ಯಾರು? ಹೂ ಆಮ್ ಐ? ನಾನು ಯಾರು? ಯಾರು ನೀವು? ಯಾರು ನೀವು ಅಂದ್ರೆ ಏನ್ ಹೇಳ್ತೀರಾ? ನಿಮ್ಮ ಏನೇ ಹೆಸರು ಹೆಸರು ಹೇಳ್ತೀರಾ? ಹೇಳಿ, ಇನ್ನೊಬ್ರ ಮಗಳು, ನನ್ನ ಹೆಸರು ಮೋಹನ್ ಸೊಸೆ. ಕುಮಾರ್. ನಿಮ್ಮ ಹೆಸರು ಹೇಳ್ತೀರ. ಮೋಹನ್ ಕುಮಾರ್ ಅಂತೆ, ರಾಧಮ್ಮ ಅಂತೆ, ವರ್ಷಿತಾ ಅಂತೆ, ಲಕ್ಷ್ಮಿ ಅಮ್ಮ. ನಾನು ಕೇಳ್ತಾರ ನಿಮ್ಮ ಹೆಸರೇನು ಅಂತಲ್ಲ, ನೀನೇ ಯಾರು ಅಂತ. ಇನ್ನ ಮುಂದಕ್ಕೆ ಹೋದ್ರೆ ನಾನು ಇಂಥವನ ಮಗ, ಅಥವಾ ನಾನಿಂಥ ಡಾಕ್ಟ್ರು, ನಾನಿಂಥ ಇಂಜಿನಿಯರು, ಈ ತರ ಹೇಳ್ತೀರ. ನೀವು ಮಾಡೋ ವೃತ್ತಿನ ಹೇಳ್ತೀರ. ಆದ್ರೆ ನೀನ್ ಯಾರು ಅಂತ ಕೇಳಿದ್ರೆ ನನ್ನನ್ನು ನಾನು ಪರಿಚಯ ಮಾಡ್ಕೊಳ್ಳೋದಿಲ್ಲ, ಇನ್ನೊಬ್ಬರನ್ನ ತೋರಿಸಿ ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಅದನ್ನ ತಿಳಿಸ್ಕೊಡ್ತಾರೆ. ಹೇಗೆ? ಇಂಥದಪ್ಪ ಅಂತ ನೀನು ಕಿವಿನಾಗ ಹೇಳಲ್ಲ, ಅಥವಾ ಗುರುಗಳಿನ ಬಾಯಿಂದ ಹೇಳಲ್ಲ, ನಿನ್ನ ಅನುಭವದಿಂದ ನಿಮ್ಗೆ ತಿಳಿಸ್ಕೊಡ್ತಾರೆ. ನೀನ್ ಯಾರು ಅನ್ನೋದನ್ನ ಕಲ್ತ್ಕೊಳ್ತೀವಿ ನಾವಿಲ್ಲಿ. ಅಂದ್ರೆ ನಾನು ಯಾರು ಅನ್ನೋದನ್ನ ಕಲ್ತ್ಕೊಳ್ತೀವಿ. ಏನ್ ಕಲ್ತ್ಕೊಳ್ತೀವಿ ಇಲ್ಲಿ? ನಾನು ಯಾರು ಅನ್ನೋದನ್ನ. ಹೂ ಆಮ್ ಐ? ನಾನು ಯಾರು ಅನ್ನೋದನ್ನ ಅನುಭವದಲ್ಲಿ ಕಲ್ತ್ಕೊಳ್ತೀವಿ. ಬಾಯಿ ಮಾತಲ್ಲ, ಅನುಭವದಲ್ಲಿ ಕಲ್ತ್ಕೊಳ್ತೀವಿ ನಾನು ಯಾರು ಅನ್ನೋದು. ಅರ್ಥ ಆಯ್ತಾ? ಅದನ್ನ ಸಂಪೂರ್ಣವಾಗಿ ಕಲ್ತ್ಕೊಂತೀವಿ. ನಾನು ಯಾರು ಅನ್ನೋದು ಅನುಭವದಲ್ಲಿ ಕಲ್ತ್ಕೊಂತೀವಿ. ಇನ್ನು ಎರಡನೇದಿದೆ. ಇದು ಮೊದಲನೇದು, ನಾನು ಯಾರು ಅಂತ ಕಲ್ತ್ಕೊಳ್ಳೋದು. ಎರಡನೇದಿದೆ, ಏನಪ್ಪಾ ಅಂದ್ರೆ ನಿಮ್ಗೆ ಓಕೆ, ಎರಡನೇದು ಯಾವುದು? ನಿಮ್ಗೆ ಸ್ಕೂಲಲ್ಲಿ, ಮನೆಯಲ್ಲಿ, ಎಲ್ಲಾ ಕಡೆನೂ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ, ಹೌದಾ? ಮಾಡುವುದನ್ನ ಹೇಳ್ಕೊಟ್ಟಿದ್ದಾರೆ, ಹೌದಲ್ವಾ? ಈಗ ನೋಡಿ, ಹೌದು ಗುರೂಜಿ. ಮ್ಯಾಥ್ಸ್ ಅಲ್ಲಿ ಕೂಡೋದನ್ನ ಹೇಳ್ಕೊಟ್ಟಿದ್ದಾರೆ. 3+3 ಅಂದ್ರೇನು? 6. 6. 3 × 3 ಅಂದ್ರೆ
0 9 3 ಇಂಟು 3 9 3 3 ಪ್ಲಸ್ ಮಾಡಿದ್ರೆ ಅದು ಮೈನಸ್ ಮಾಡಿದ್ರೆ ಇದು ಸೈನ್ಸ್ ಅಲ್ಲಿ ಇದು ಹಿಂಗ್ ಮಾಡಿದ್ರೆ ಇದು ಹಿಂಗ್ ಮಾಡಿದ್ರೆ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಹೌದಾ? ಮಾಡುವುದನ್ನು ಹೇಳ್ಕೊಟ್ಟಿದ್ದಾರೆ. ಮನೆಯಲ್ಲಿ ಇರ್ಬೋದು, ನಿಮ್ಮ ಸ್ಕೂಲಲ್ಲಿ ಇರ್ಬೋದು, ಯೂನಿವರ್ಸಿಟಿಯಲ್ಲಿ ಇರ್ಬೋದು. ಆದ್ರೆ ಇಲ್ಲಿ ಏನಪ್ಪಾ ಹೇಳ್ಕೊಡ್ತಾರೆ ಗುರುಗಳು ಇಲ್ಲಿ ಅಂದ್ರೆ ಏನು ಮಾಡದೇ ಇರೋದನ್ನ ಹೇಳ್ಕೊಡ್ತಾರೆ. ಏನ್ ಹೇಳ್ಕೊಡ್ತಾರೆ? ಏನು ಮಾಡದೇ ಏನು ಇರೋದು. ಮಾಡ್- ಏನು ಮಾಡದಿರೋದು. ನಿಮ್ಗೆ ಒಳಗು ಮತ್ತು ಹೊರಗು ಏನು ಮಾಡದಿರೋದು ಕಲಿತೀವಿ ನಾನು. ಏನು ಮಾಡದಿರೋದು ಸುಲಭನ ಕಷ್ಟನಾ? ಸುಲಭ. ಹೌದಾ? ನೋಡೋಣ, 1 ನಿಮಿಷ ಸುಮ್ಮನೆ ಇರಿ. ಏನು ಮಾಡದೇರಿ? ಯೋಚನೆ ಬರುತ್ತೆ, ಸುಮ್ನೆ ಕುತ್ಕೊಳ್ಳೋದು ಸುಲಭನೇ ಗುರುಜಿ. ಅದೇ ಹೇಳ್ತಾ ಇರೋದು. ಏನು ಮಾಡದೇ ಇರೋದು ಅಂದ್ರೆ ಒಳಗು ಮತ್ತು ಹೊರಗು ಏನು ಮಾಡದೇ ಇರೋದು. ಸುಮ್ನೆ ಇರು. ಸುಮ್ಮನೆ ಕುಳಿಸಿ 1 ನಿಮಿಷ ಕುಳಿಸಿ. ನೀವ್ ಇಲ್ಲಿ ಇರ್ತೀರಾ, ನಿಮ್ ಮನಸ್ಸೆಲ್ಲ ಹೋಗಿರ್ತದೆ. ಎಲ್ಲೋ ಎಲ್ಲೆಲ್ಲೋ. ಹೋಗ್ತಾ ಇರ್ತದೆ ಜೈ ಗುರುಜಿ. ಗುರುದೇವ್ ಗುರುಜಿ. ಹೇಳಿಪ್ಪ. ಜೈ ಗುರುದೇವ್ ಗುರುಜಿ. ಜೈ ಗುರುದೇವ್, ಜೈ ಗುರುದೇವ್. ರಾಧಮ್ಮ, ಉಮಾರಾಣಿ, ಮೋಹನ್ ಇವರೆಲ್ಲ ಹೊಸಬ್ರ ಹಳಬ್ರ ಗುರುಜಿ? ಆಮೇಲೆ ಮಾತಾಡೋಣ. ಈಗ ಏನು ಮಾಡದೇ ಇರೋದನ್ನ ಕಲಿತೀವಿ. ಏನು ಮಾಡದೇ ಇರೋದನ್ನ ಕಲಿತೀವಿ. ಏನು ಮಾಡದೇ ಇರೋದು ಕಲಿತಾಗ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಪ್ರಪಂಚದಲ್ಲಿ ನಿಮ್ಗೆ ಯಾವ ಯೂನಿವರ್ಸಿಟಿನಲ್ಲೂ ಹೇಳ್ಕೊಟ್ಟಿಲ್ಲ ಏನು ಮಾಡದೇ ಇರೋದು ಮತ್ತು ನಾನು ಯಾರು ಅನ್ನೋದು. ಅನುಭವದಲ್ಲಿ, ಬಾಯಿ ಮಾತಲ್ಲಲ್ಲ, ಅನುಭವದಲ್ಲಿ ಕಲಿತಾ ಬರ್ತೀವಿ. ಓಕೆ? ಇದರಿಂದ ನಮ್ಮ ಮನಸ್ಸಿನ ಚಟಪಟಗಳು, ನಮ್ಮ ಬುದ್ಧಿ, ಇಂದ್ರಿಯಗಳು ಎಲ್ಲ ಆರೋಗ್ಯವಂತವಾಗ್ತಾ ಹೋಗುತ್ತೆ. ಓಕೆ? ಅದರಿಂದ ತುಂಬಾ ಇಂಪಾರ್ಟೆಂಟ್ ಈ ಪಂಚಕೋಶ ಶುದ್ಧೀಕರಣ ಮತ್ತು ಆರೋಗ್ಯ. ನಾಳೆ ಕ್ಲಾಸಲ್ಲಿ ಆರೋಗ್ಯದ ಬಗ್ಗೆ ಇನ್ ಸ್ವಲ್ಪ ತಿಳ್ಕೊಡೋಣ. ಏನು ದೀರ್ಘ ವ್ಯಾಧಿಗಳಿದೆಯಲ್ಲ, BP, ಶುಗರ್, ಅಲ್ಸರ್, ಗ್ಯಾಸ್ಟ್ರಿಕ್, ಥೈರಾಯ್ಡ್, ಈ ತರ ಬೇರೆ ಬೇರೆ ಪ್ರಾಬ್ಲಮ್ಗಳು, ಇವು ಹೇಗೆ ಬರ್ತವೆ ಮತ್ತು ಹೇಗೆ ಇದನ್ನ ನಾವು ಬರದಂಗೆ ನೋಡ್ಕೊಳ್ಳೋದು, ಬಂದ್ರೆ ಹೇಗಿದ್ರಿಂದ ಹೊರಗಡೆ ಬರೋದು, ಅದ್ರ ಬಗ್ಗೆ ಇನ್ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಆರೋಗ್ಯದ ಬಗ್ಗೆನೆ ನಾಳೆ ಕ್ಲಾಸ್ ಇನ್ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ. ಓಕೆ? ಇನ್ನೇನಾದ್ರೂ ಇದ್ರ ಬಗ್ಗೆ ನಿಮ್ಗೆ ಡೌಟ್ಸ್ ಇದ್ರೆ, ಪ್ರಶ್ನೆಗಳಿದ್ರೆ ಕೇಳ್ಬೋದು. ಓಕೆ? ಆಮೇಲೆ ನಾಳೆ ಕ್ಲಾಸಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾಳೆ ಕ್ಲಾಸ್ಗೂ ಇದೇ ಲಿಂಕ್ ಇರ್ತದೆ. ಈ ಲಿಂಕ್ ಅಲ್ಲಿ ಜಾಯಿನ್ ಆಗಿ. ಓಕೆ? ಜೈ ಗುರು. ಜೈ ಗುರು.